ಗುಣರ ಕೈವಲ್ಯ ಪದ್ಧತಿಯ ಜ್ಞಾನ ಪ್ರತಿಪಾದನ ಸ್ಥಳದಲ್ಲಿ ಈಗ 18ನೇ ಪದ. ಆವ ಪುಣ್ಯದ ಫಲವಿದೆಂದು ಕುರು ಹಿಡಿಯಲಹುದು ಜೀವಭಾವವನುಳಿದ ನಿಜನಿಷ್ಠೆಯ. ಏನಂತಾರ? ಜೀವಭಾವವನ್ನುಳಿದ ಅಂದ್ರ ಯಾವ ಕರ್ತೃತ್ವ ಭೋಕ್ತೃತ್ವಾದಿ ರೂಪ ಈ ಜೀವಭಾವ ಹೋಗಿ ನಿಜನಿಷ್ಠ ಅಂದ್ರ ಆತ್ಮಸ್ವರೂಪ ಸ್ಥಿತಿ ಬರಬೇಕಾದ್ರ ಇದು ಯಾವ ಜನ್ಮದ ಪುಣ್ಯ ಅಂತ ಹೇಳ್ಬೇಕಪ್ಪ ಅಂತ ಹೇಳಿ ಅಂದ್ರ ಇಂಥ ಯಾವ ಅಹಂಕಾರ ವೃತ್ತಿಗೆ ಸಾಕ್ಷಿಯಾದ ತನ್ನ ನಿಜವನ್ನು ಮರೆತು ಅಹಂಕಾರಾದಿ ತದ್ಧರ್ಮಗಳೊಡನೆ ತಾದಾತ್ಮ್ಯ ಭಾವರೂಪದಿಂದ ಇರುವುದೇ ಇಲ್ಲಿ ಜೀವತ್ವಾಗಿದೆ. ಈ ಅನಾತ್ಮ ವರ್ಗ ಏನದವಲ್ಲ, ಮನಬುದ್ಧಿ ಅಹಂಕಾರಾದಿಗಳೊಡನೆ ಅಭೇದ ರೂಪದಿಂದ ಅದಕ್ಕೆ ತಾದಾತ್ಮ್ಯ ಅಂದರು. ಇದೇ ಜೀವತ್ವ ಐತಿ. ತೆಂಗಿನಕಾಯಿ ಇರ್ತೈತೆ, ಅದು ಕಲ್ಲಿಗೆ ಬಡಿತಾರೋ, ಕಲ್ಲಿಗೆ ಬಡದ ಕೂಡ್ಲೇನ ಪೆಟ್ಟು ಅದಕ್ಕೆ ಬಡ್ದದ ಮೇಲಿನ ಪಾರ್ಟಿಗೆ ಅದ. ಆದ್ರೆ ಒಳಗಿನ ಕೊಬ್ಬರಿಗೆ ಕಲ್ಲಿಗೆ ಸಂಬಂಧ ಇಲ್ಲ ಕರೆ. ಆದ್ರ ಆ ಒಳಗಿನ ಕೊಬ್ಬರಿನೂ ಹೊಡಿತೈತಿ. ಯಾಕ? ಆ ಪಾರ್ಟಿ ಸಂಬಂಧ ಮಾಡ್ಕೊಂಡೈತಿ. ಪಾರ್ಟಿ ಸಂಬಂಧ ಮಾಡ್ಕೊಂಡೈತೆ ಅಂತೇಳಿ ಕಲ್ಲಿನ ಪೆಟ್ಟು ಪಾರ್ಟಿಗೆ ಬಿದ್ರು ಆ ಒಳಗಿನ ಕೊಬ್ಬರಿಯೂ ಕೂಡ ತುಣುಕಾಗ್ತದ. ಆ ರೀತಿ ಈ ಜೀವತ್ವ ಜೀವಭಾವ ಇತ್ತು ಅಂದ್ರ ಈ ದೇಹಾದಿ ಅನಾತ್ಮ ವರ್ಗಗಳಿಗೆ ಏನು ಆಗ್ತದಲ್ಲ ಅದಕ್ಕೆ ಆದರೂ ಅದು ತನ್ನ ಮೇಲೆ ಪರಿಣಾಮ ಮಾಡ್ತದೆ. ಯಾಕ? ಅಲ್ಲಿ ಎರಡಕ್ಕೂ ತಾದಾತ್ಮ್ಯ ಇದ್ದದ್ರಿಂದ. ಹೇಗೆ? ಅದಕ್ಕೆ ಅವ ಆ ಶರೀರ ಮನಬುದ್ಧಿ ಮೊದಲಾದ ಅನಾತ್ಮ ವರ್ಗಕ್ಕೆ ಏನು ಆಗ್ತದಲ್ಲ, ಕಷ್ಟ ನಷ್ಟ ಸುಖ ದುಃಖ ಆಗ್ತಾವ, ಅದು ನನಗಾಯಿತು ಅಂಥೇಳಿ ತನ್ನ ಮೇಲೆ ಆರೋಪ ಮಾಡ್ಕೋತಾನೆ. ಹೇಗೆ? ಅದೇ ಜೀವತ್ವ ಅಂತಾರೆ, ಜೀವಭಾವ ಈ ರೀತಿ. ಆದ್ರೆ ಅಂದ್ರೆ ಇದು ವಾಸ್ತವಿಕವಾಗಿ ವಿಚಾರ ಮಾಡಿ ನೋಡಿದ್ರೆ ಅದೇ ತೆಂಗಿನಕಾಯಿ ಒಳಗಿನ ನೀರು ಅಟ್ಟಿಸಿ ರಸವಾರಿ ಅಂತ ಹಿಂದೆ ಬಂದಿತ್ತಲ್ಲ, ಒಳಗಿನ ರಸ ನೀರೆಲ್ಲ ಹೋಗಿ ಒಣ ಗಿಡಕ್ಕಾಯ್ತಂದ್ರ ಕಲ್ಲಿಗೆ ಬಡಿ ಆ ಪಾರ್ಟಿ ಅಟ್ಟ ಪೆಡ್ತಿತ್ತತಿ. ಆ ಕೊಬ್ಬರಿ ಗುಂಡ ಮುಸ್ಕಿ ಸುಮ್ಮ ಜಿಗದ್ ಹೊರಗೋಕತಿ, ಪೆಟ್ಟು ತಿನ್ನಂಗೇ ಇಲ್ಲ. ಹಾಗ ಈ ಅನಾತ್ಮ ಶರೀರಾದಿಗಳಿಗೆ ಏನಾದರೂ ಆದ್ರೆ ಇವೆಲ್ಲ ತನಗ ಸಂಬಂಧ ಇಲ್ಲ ಅಂತ, ತನ್ನ ಮೇಲೆ ಪೆಟ್ಟು ಅದನ್ನ ಪರಿಣಾಮ ಆಗೋದಿಲ್ಲ ಅಂತ. ಈ ರೀತಿ ಅಲ್ಲಿ ಅವೆಲ್ಲಕ್ಕೂ ತಾನು ಸಾಕ್ಷಿ ಭಾವದಿಂದ ಇರ್ತಾನೆ. ಅವಾಗ ತಾದಾತ್ಮ್ಯ ಇರಂಗಿಲ್ಲ. ಅದೇ ತೆಂಗಿನಕಾಯಿನ ಮತ್ತೊಂದು ಅಲ್ಲ. ಮತ್ತೆ ಮೊದಲ ಹಿಂಗ ಪಾರ್ಟಿ ಕೂಡ ಕುಡ್ಕೊಂಡಿರ್ತೈತಿ, ಅದ ಮುಂದೆ ಹೋಗಿ ಪಕ್ವಾದ್ಮೇಲೆ ಪಾರ್ಟಿ ಬಿಡ್ತದ. ಹಂಗ ಅದೇ ಮನುಷ್ಯನ ಅದೇ ಜೀವನೇ ಅಂತಃಕರಣಾದಿಗಳ ಸಂಬಂಧ ಮೊದಲು ಮಾಡ್ಕೊಂಡಿದ್ದ, ಅದೇ ಮುಂದೆ ಹೋಗಿ ಅಂತಃಕರಣ ವಿಶೇಷನಾಗಿತ್ತು ಅಂತಂದ್ರೆ ಅವಾಗ ವಿಶಿಷ್ಟ ವ್ಯವಹಾರ ಆಗಿ ಆ ಪ್ರಾರಬ್ಧ ಕರ್ಮಾನುಸಾರ ಬರ್ತಕ್ಕಂಥ ಸುಖ ದುಃಖಗಳಿಗೆ ಒಳಗಾಗಿಬಿಡ್ತಾನೆ. ಅದೇ ಜೀವಭಾವ ಜೀವತ್ವ ಅದು. ಮತ್ತು ಅದೇ ಅಂತಃಕರಣ ಮುಂದೆ ಗುರುಶಾಸ್ತ್ರಾದಿಗಳ ಸಹಾಯದಿಂದ ಅದು ಉಪಾಧಿಯಾಗಿ ಬಿಡ್ತು ಅಂತಂದ್ರೆ ನಾನು ಉಪಹಿತ ಚೇತನ ಸಾಕ್ಷಿ ಇದ್ದೇನೆ ಅಂತ ಹೇಳಲ್ಪಡ್ತದೆ. ಈ ರೀತಿ ಆವಾಗ
ಅದು ಜೀವ ಭಾವ ಹೋಗಿ ಸಾಕ್ಷಿ ಭಾವ ಬರ್ತದ ಅವಾಗ ಹೀಗೆ ಈ ರೀತಿ ವಾಸ್ತವಿಕವಾಗಿ ಅಹಂಕಾರಾದಿ ವೃತ್ತಿಗೆ ತಾನು ಸಾಕ್ಷಿ ಅದನವ, ಆದರೂ ತನ್ನ ನಿಜ ಮರ್ತಿದ್ದ, ಹೌದಿಲ್ಲ? ಅದಕ್ಕೆ ಮರೆದೊಡೆ ಜೀವಾತ್ಮ ಅರಿದೊಡೆ ಪರಮಾತ್ಮ ಅಂತ ಹೇಳ್ಯಾರ ಅವರು. ಈ ರೀತಿ ಅಹಂಕಾರ ತದ್ಧರ್ಮಗಳೊಡನೆ ತಾದಾತ್ಮ್ಯ ಭಾವ ಹೊಂದಿತ್ತು ಅಂತಂದ್ರೆ ತಾದಾತ್ಮ್ಯ ಅಂತಕ್ಕಂಥದ್ದು 3 ಗಂಟಿರ್ತದೆ. ಅಹಂಕಾರಸ್ಯ ತಾದಾತ್ಮ್ಯಂ ಚಿಚ್ಛಾಯ ದೇಹ ಸಾಕ್ಷಿವಿಹಿ ಸಹಜ ಕರ್ಮಜ ಭ್ರಾಂತಿಜನ್ಯಂ ಇತಿ ತ್ರಿವಿಧಂ ಕ್ರಮಾತ್ ಅಂತ ಹಿಂಗೆ ಹೇಳ್ಕೊಂಬಂದ್ರ. ಈ ಅಹಂಕಾರ ಏನದಲ್ಲ, ಆ ಅಹಂಕಾರದೊಡನೆ 3 ತಾದಾತ್ಮ್ಯಗಳಾಗ್ಯಾವ. ಯಾವುವು? ಚಿಚ್ಛಾಯ ದೇಹ ಸಾಕ್ಷಿವಿಹಿ. ಚಿಚ್ಛಾಯ ಅಂದ್ರೆ ಚಿದಾಭಾಸ ರೂಪ ಜೀವ, ಚೈತನ್ಯದ ಪ್ರತಿಬಿಂಬ, ಅದು ಚಿದಾಭಾಸ ಐತಲ್ಲ, ಆ ಚಿದಾಭಾಸನೊಡನೆ ತಾದಾತ್ಮ್ಯ ಅದ. ಅಹಂಕಾರ ರೂಪ ಅಂತಃಕರಣಕ್ಕೂ ಆ ಚಿದಾಭಾಸನಿಗೂ ತಾದಾತ್ಮ್ಯ, ಸಹಜ ತಾದಾತ್ಮ್ಯ. ಅದು ಸಹಜ ಕರ್ಮಜ ಭ್ರಾಂತಿಜನ್ಯ ತಿಂಗ. ಚಿಚ್ಛಾಯ ದೇಹದೊಡನೆ ಆ ಅಂತಃಕರಣ ರೂಪ ಅಹಂಕಾರದ್ದು ತಾದಾತ್ಮ್ಯ ಐತಿ. ಅದ್ಯಾವ ತಾದಾತ್ಮ್ಯ? ಕರ್ಮಜ ತಾದಾತ್ಮ್ಯ ಐತಿ. ಸಾಕ್ಷಿವಿಹಿ, ಸಾಕ್ಷಿ ರೂಪ ಆತ್ಮನೊಡನೇನು ಈ ಅಹಂಕಾರ ರೂಪ ಅಂತಃಕರಣದ್ದು ತಾದಾತ್ಮ್ಯ ಐತಿ. ಹೇಗೈತಿ? ಭ್ರಾಂತಿಜನ್ಯಂ. ಅದು ಭ್ರಮಜ ತಾದಾತ್ಮ್ಯ ಅಂತಾರದು. ಈ ರೀತಿ ಅಂತಃಕರಣ ರೂಪ ಅಹಂಕಾರ, ಅಂತಃಕರಣನು ಅಹಂಕಾರನು ಒಂದದ, ಹೌದಿಲ್ಲ? ಅದಕ್ಕೆ ಅದರದು ತಾದಾತ್ಮ್ಯ ಸಂಬಂಧ ಚಿದಾಭಾಸನೊಡನೆ ದೇಹದೊಡನೆ ಸಾಕ್ಷಿಯೊಡನೆ ತಾದಾತ್ಮ್ಯ ಸಂಬಂಧ 3 ಪ್ರಕಾರವಾಗಿ ಅದಾವ. ಅವು ಯಾವ ರೀತಿ ಅದಾವ ಅಂದ್ರೆ, ಚಿದಾಭಾಸನೊಡನೆ ಸಹಜ ತಾದಾತ್ಮ್ಯದ, ದೇಹದೊಡನೆ ಆ ಅಂತಃಕರಣ ರೂಪ ಯಾವ ಅಹಂಕಾರದ್ದು ಕರ್ಮಜ ತಾದಾತ್ಮ್ಯದ, ಸಾಕ್ಷಿ ರೂಪ ಆತ್ಮನೊಡನೆ ಭ್ರಮಜ ತಾದಾತ್ಮ್ಯ ಅದ. ಈ ರೀತಿ 3 ಪ್ರಕಾರದ ತಾದಾತ್ಮ್ಯ ಇಲ್ಲಿ ಅದಾವ. ಇದಕ್ಕೆ ಏನಂತಾರು? ಜೀವಭಾವ ಅಂತ ಹೀಗೆ ಹೇಳಲು ಪಡ್ತೈತೆ. ಆದರೆ ಇದರೊಳಗಿಂದ ಮುಖ್ಯವಾಗಿ ಬಿಡಿಸಿಕೊಳ್ಳೋದು ಭ್ರಮಜ ತಾದಾತ್ಮ್ಯವನ್ನು. ಅಂದ್ರೆ ಆತ್ಮನಿಗೂ ಆ ಅಂತಃಕರಣ ರೂಪ ಅಹಂಕಾರಕ್ಕೂ ಏನು ತಾದಾತ್ಮ್ಯ ಬಿದ್ದದಲ್ಲ, ಅದಕ್ಕೆ ಭ್ರಮಜ ತಾದಾತ್ಮ್ಯ ಅಂತ ಹೇಳಲ್ಪಡ್ತದೆ. ಆ ಭ್ರಮಜ ತಾದಾತ್ಮ್ಯ ಅದು ಅದಕ್ಕೇನೆ ಏನಂತಾರೋ ಅನ್ಯೋನ್ಯಾಧ್ಯಾಸ ಹೃದಯ ಗ್ರಂಥಿ ಅಂತ ಏನಂತಾರ? ಅನ್ಯೋನ್ಯಾಧ್ಯಾಸ ಅಂತ ಶಾಸ್ತ್ರದಲ್ಲಿ 6 ಅಧ್ಯಾಸಗಳಲ್ಲಿ ಅನ್ಯೋನ್ಯಾಧ್ಯಾಸ ಅಂತ ಏನದಲ್ಲ, ಅದು ಬಹಳ ಮುಖ್ಯವಾದದ್ದು. ಅದು ಒಂದು ಅಧ್ಯಾಸ ಬೆಳೆಸ್ಕೊಂಡ್ರೂ ಮುಕ್ತ ಆಗ್ತಾನ ನಾವು. ಹೇಗೆ ಅಂದ್ರೆ ಅನ್ಯೋನ್ಯಾಧ್ಯಾಸ ಅಂದ್ರೆ ಪರಸ್ಪರ ವಿಷಯ ಪರಸ್ಪರ ಅಧ್ಯಾಸ ಅನ್ಯೋನ್ಯಾಧ್ಯಾಸ. ಪರಸ್ಪರದಲ್ಲಿ ಪರಸ್ಪರದ ಅಧ್ಯಾಸವೇ ಅನ್ಯೋನ್ಯ ಅಧ್ಯಾಸ ಅಂತ ಹೇಳಲ್ಪಡ್ತೈತಿ. ಪರಸ್ಪರದಲ್ಲಿ ಪರಸ್ಪರ ಅಧ್ಯಾಸ ಏನು? ಪರಸ್ಪರ ಅಂದ್ರ ಆತ್ಮ, ಈ ಅನಾತ್ಮ ದೇಹಾದಿಗಳು, ಬೆಳ ಈ ಅಂತಃಕರಣ, ಇವೆಲ್ಲ ಅನಾತ್ಮ ಏನದಲ್ಲ ಇವುಗಳೊಡನೆ ಏನೋ
ಅವು ಪರಸ್ಪರ ಹಿಂಗೆ ಗಂಟು ಬಿದ್ದವೆ. ಅಂದ್ರ ಆತ್ಮನ ಧರ್ಮಗಳು ಸತ್ ಸತ್ ಚಿತ್ ಆನಂದ ಅದ್ವಯ ಅಂತ 4 ವಿಶೇಷಣಗಳದಾವ. ಅನಾತ್ಮದ್ದು ಅಸತ್ ಜಡ ದುಃಖ ದ್ವೈತ ಅಂತ ಇವು 4 ಅದಾವ. ಇದ್ರಾಗ ಹೆಂಗ ಆಗೈತೆ ಅದು ಅಂದ್ರ ಈ ಆತ್ಮನ ಸತ್ ಅನ್ನೋದು ಹೋಗಿ ಅನಾತ್ಮದ ಅಸತ್ತನ್ನು ಮುಚ್ಚಿ ಹಾಕಿದೆ. ಹೆಂಗ್ ಕಿಲ್ಲೆಗೆ. ಆಮೇಲೆ ಆತ್ಮನ ಚಿತ್ತ ಅನ್ನೋದು ಈ ಅನಾತ್ಮದ ಜಡವನ್ನು ಮುಚ್ಚಿ ಹಾಕಿದೆ. ಇವು ಆತ್ಮನ ಈ 2 ವಿಶೇಷಣಗಳು ಈ ಅನಾತ್ಮವನ್ನು ಹಿಂಗೆ ಹೋಗಿ ಮುಚ್ಚಾವು. ಆದ್ದರಿಂದ ಈ ದೇಹಾದಿ ಅನಾತ್ಮ ವರ್ಗ ಇವು ಅಸತ್ ಅದಾವ. ಅಸತ್ ಇದ್ರೂ ಕೂಡ ಆತ್ಮನ ಸತ್ಯತ್ವ ಅಲ್ಲಿ ಅಧ್ಯಸ್ಥ ಆದದ್ದರಿಂದ ನಾನು ಸತ್ಯವಾಗಿದ್ದೇನೆ, ನಾ ಇನ್ನೂ ಬಹಳ ದಿನ ಇರೋದೇನೆ, ನಾಳೆ ತನೂ ಗ್ಯಾರಂಟಿ ಇಲ್ಲ, ಆದರೂ ನಾ ಇನ್ನೂ ಬಹಳ ದಿನ ಇರ್ತೀನಿ, ಅಲ್ಲಿ ತನ ನನಗೆಲ್ಲ ಬೇಕಲ್ಲ ಅಂತಾನೆ. ಮತ್ತು ಜಡ ಸ್ವರೂಪ ಇವೆಲ್ಲ ಆದರೂ ನಾ ಮಳ್ಳದ ನನಗೆ ತಿಳಿತೈತಿ ಎಲ್ಲ ಅಂತಾನೆ. ಈ ರೀತಿ ಚಿದ್ರೂಪ ಅನ್ನೋದು ಅಲ್ಲಿ ಅಧ್ಯಸ್ತಿದ್ದರಿಂದ ಹೀಗೆ ಇವು ಆತ್ಮನ 2 ವಿಶೇಷ. ಅನಾತ್ಮದ್ದು 2 ದುಃಖ ದ್ವೈತ. ಇವು ಬಂದು ಇದ್ರು 2 ಈ ಕಡೆ ಹೋದು. ಈ ಅನಾತ್ಮದ್ದು 2 ಇದಕ್ಕೆ ಆತ್ಮ ಆನಂದ ಸ್ವರೂಪದನ ಆ ಆನಂದವನ್ನು ಈ ಅನಾತ್ಮದ ದುಃಖ ಬಂದು ಅದನ್ನು ಮುಚ್ಚಿತು. ಮುಚ್ಚಿದ್ದರಿಂದ ಆನಂದ ಸ್ವರೂಪನೇ ಆತ್ಮ ಇದ್ದಾಗೆ ಆದರೂ ಕೂಡ ಇವೇನಂತಾನ, ನನ್ನ ದುಃಖ ನನ್ನ ಗೋಳ ದೇವರ ಬಾಲಪ್ಪ ಅಂತ ಹಿಂಗಂತ. ನಿಜವಾಗಿ ಆನಂದ ಸ್ವರೂಪನವ ಆದರೂ ಕೂಡ ಹಿಂಗೆ ಅಲ್ಲಿ ಕಾರಣೇನು ಅನಾತ್ಮದೊಡನೆ ತಾದಾತ್ಮ್ಯ ಐತಲ್ಲ, ಆದ್ದರಿಂದ ಆ ಅನಾತ್ಮದ ದುಃಖ ಬಂದು ಆತ್ಮನ ಆನಂದವನ್ನು ಮುಚ್ಚೈತಿ. ಆದ್ರಿಂದ ಆತ್ಮ ಆನಂದ ಸ್ವರೂಪ ಅಂತ ಪ್ರತೀತಿ ಆಗುವುದಿಲ್ಲ. ಇನ್ನು ಆತ್ಮ ಅದ್ವೈ ಸ್ವರೂಪದಾನ, ಅದ್ವೈ ಆದರೂ ಈ ಅನಾತ್ಮ ದ್ವೈತ ಬಂದು ಅದನ್ನ ಅದ್ವೈತವನ್ನು ಮುಚ್ಚೈತಿ. ಹಿಂಗೆ 2 ಆತ್ಮನು ಸಚ್ಚಿತ್ ಬಂದು ಅಸತ್ ಜಡನ್ ಮುಚ್ಚಾವು. ಅನಾತ್ಮದ 2 ದುಃಖ ದ್ವೈತ ಬಂದು ಆತ್ಮನ ಆನಂದ ಮತ್ತು ಅದ್ವಯವನ್ನು ಮುಚ್ಚಿ ಹಿಂಗಾಗ್ಯಾವ. ಹಗ್ಗದ ಇದು ಮೇಲ್ಮುರಿ ಹಾಕಿ ಇದು ಮಾಡ್ತಾರಲ್ಲ ಹಿಂಗೆ ಗಂಟು ಬಿದ್ದದು ಅನ್ಯೋನ್ಯ ಅಧ್ಯಾಸ. ಅದಕ್ಕನ ಹೃದಯ ಗ್ರಂಥಿ ಅಂತಾರ, ಅನ್ಯೋನ್ಯ ಅಧ್ಯಾಸ ಅಂತಾರ. ಇದು ಈ ರೀತಿ ಹೃದಯ ಗ್ರಂಥಿ ಇತ್ತು, ಅದಕ್ಕೆ ಜೀವಭಾವ ಅಂತಾರ. ಅದು ಎಲ್ಲಿ ತನ ಇರ್ತೈತಿ ಅಲ್ಲಿ ತನ ಅವನ ಜೀವತ್ತು ಹೋಗ್ಲಕ್ಕೆ ಸಾಧ್ಯನೇ ಇಲ್ಲ. ಹೇಗೆ ಇದು ಹೋಗ್ತೈತಿ ಯಾವಾಗ ಅಂತಂದ್ರೆ ಅದಕ್ಕೇನೆ ಆಗಲೇ ಹೇಳಿದ ಬ್ರಹ್ಮಜ ತಾದಾತ್ಮ್ಯ ಅಂದ್ರೂ 3 ಪ್ರಕಾರದ ತಾದಾತ್ಮ್ಯ. ಆ ಬ್ರಹ್ಮಜ ತಾದಾತ್ಮ್ಯ ಅಂದ್ರೂ ಇದೆ. ಈ ರೀತಿ ಆವಾಗ ಇದು ಹೋಗಬೇಕಾದ್ರೆ ಸ್ವಸ್ವರೂಪ ಜ್ಞಾನದಿಂದ ಅದು ನಿವೃತ್ತಿಯಾಗುತ್ತದೆ. ಈ ಅನ್ಯೋನ್ಯ ಅಧ್ಯಾಸ ಹೃದಯ ಗ್ರಂಥಿ ಅನ್ನೋದು ಇದೇನಾಗ್ತದೆ, ಅದರಿಂದ ಬಿಡ್ತದೆ ಅದು ಆ ಸ್ವಸ್ವರೂಪ ಜ್ಞಾನ ಆತ್ಮಜ್ಞಾನ ಆದರೆ ಆ ಹೃದಯ ಗ್ರಂಥಿ ಬಿಡ್ತದೆ. ಅದರ ಬಗ್ಗೆ ಮುಂಡಕ ಉಪನಿಷತ್ತು ಕೂಡ ಹೇಳ್ತದೆ. ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯಾ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೆ. ತಸ್ಮಿನ್ ದೃಷ್ಟೇ ಪರಾವರೆ. ಆ ಪರಾವರೆ ಪರಮಾತ್ಮನನ್ನ ದೃಷ್ಟೆ ಅಂದ್ರೆ ನೋಡಿದಾಗ, ಕಂಡಾಗ, ಸಾಕ್ಷಾತ್ಕಾರ ಮಾಡಿಕೊಂಡಾಗ ಕಿಂಭವತಿ ಭಿದ್ಯತೆ ಹೃದಯ ಗ್ರಂಥಿ ಭಿದ್ಯತೆ ಬಿಚ್ಚುತ್ತದೆ. ಇವೇನು 2 ಗಂಟೆ ಬಿದ್ದಿದ್ವ ಬಿಚ್ಚೈತೆ.
ಹೃದಯ ಗ್ರಂಥಿ ಬಿಚ್ಚಿ ಬಿಡ್ತದ. ಅವಾಗ ಮತ್ತೇನಾಕತಿ? ಸಿದ್ಧಂತೆ ಸರ್ವ ಸಂಶಯ. ಇವನ ಪ್ರಮಾಣಗತ ಪ್ರಮೇಯಗತ ಸರ್ವ ಸಂಶಯಗಳೆಲ್ಲ ನಿವೃತ್ತಿಯಾಗಿ ಹೋಗುತ್ತವೆ. ಸಿದ್ಧಂತೆ ಸರ್ವ ಸಂಶಯ ಕ್ಷೀಯಂತೆ. ಮತ್ತೇನಾಕತೆ ಅಂದ್ರ ಕ್ಷೀಯಂತೆ ಚಾಸ್ಯ ಕರ್ಮಾಣಿ. ಅಸ್ಯ ಕರ್ಮಾಣಿ ಕ್ಷೀಯಂತೆ, ಕ್ಷೀಣ ಆಗ್ತಾವ. ಇವನ ಸರ್ವ ಕರ್ಮಗಳು ನಾಶ ಆಗಿ ಹೋಗ್ತಾವ. ತಸ್ಮಿನ್ ದೃಷ್ಟೇ ಪರಾವರೆ. ಆ ಪರಾವರೆ ಪರಮಾತ್ಮನ ಸಾಕ್ಷಾತ್ಕಾರವಾಗುತ್ತದೆ. ಇಷ್ಟೆಲ್ಲ ಕೆಲಸ ಆಗ್ತಾವ. ಹೃದಯ ಗ್ರಂಥಿ ಬಿಚ್ಚುತ್ತದೆ, ಕರ್ಮಗಳು ಸಂಶಯಗಳೆಲ್ಲ ನಿವೃತ್ತಿಯಾಗುತ್ತವೆ, ಅವನ ಕರ್ಮಗಳೆಲ್ಲ ನಾಶ ಆಗಿ ಹೋಗುತ್ತವೆ. ಈ ರೀತಿ ಸ್ವರೂಪ ಜ್ಞಾನದಿಂದ ಈಗ ಆಗುತ್ತದೆ. ಆವಾಗ ಅದು ಭ್ರಮಜ ತಾದಾತ್ಮ್ಯ ಏನಿತ್ತಲ್ಲ, ಅಹಂಕಾರಕ್ಕೂ ಆತ್ಮನಿಗೆ ಬಿದ್ದಂಥ ಗಂಟು ಆವಾಗ ಬಿಚ್ಚತೈತಿ. ಒಂದು ತಾದಾತ್ಮ್ಯ ಬಿಡ್ತದ. ಇದು ಒಂದು ತಾದಾತ್ಮ್ಯ ಬಿಡ್ತು. ಆಮೇಲೆ ಇನ್ನೂ 2 ತಾದಾತ್ಮ್ಯ ಇದ್ವಲ್ಲ. ಚಿದಾಭಾಸನಿಗೂ ಅಂತಃಕರಣಕ್ಕೂ ಅಹಂಕಾರಕ್ಕೂ ಏನು ಸಹಜ ತಾದಾತ್ಮ್ಯ ಇತ್ತವ. ಆಮೇಲೆ ಇದು ಬಿಚ್ಚತ್ತು ಅಂದ ಕೂಡಲೇನ ಜ್ಞಾನದಿಂದ ಬಿಚ್ಚೈತಿ. ಅದ ಜ್ಞಾನ ಏನ್ ಮಾಡಿತ್ತು? ಮೊಟ್ಟ ಮೊದಲು ಇದರ ಮೂಲ ಬೇರೆ ಕತ್ತರಿಸೈತಿ. ಅಜ್ಞಾನ ರೂಪ ಇದರ ಬೇರೇನೈತಿಲ್ಲ, ಅದನ್ನ ನಾಶ ಮಾಡಿಬಿಡ್ತೈತಿ. ಅಂದ್ರ ಅಜ್ಞಾನ ಹೋಯಿತು. ಅಜ್ಞಾನ ಅಂದ್ರ ಕಾರಣ ದೇಹ. ಕಾರಣ ದೇಹವೇ ನಾಶ ಆಯ್ತು. ಈ ಬಿಲ್ಡಿಂಗ್ ಫೌಂಡೇಶನ್ ಹೋಯ್ತು ಅಂದ್ರೆ ಮ್ಯಾಲಿನ ಬಿಲ್ಡಿಂಗ್ ಬೀಳುತ್ತದೆ. ಆ ಕಾರಣ ಶರೀರವನ್ನು ಆಶ್ರಯ ಮಾಡಿಕೊಂಡು ಇದ್ದಂಥ ಸೂಕ್ಷ್ಮ ಶರೀರ ಮ್ಯಾಲಿನ ಬಿಲ್ಡಿಂಗ್ ಅದು ಬೀಳ್ತೈತಿ. ಸೂಕ್ಷ್ಮ ಶರೀರ ನಾಶ ಆಗಿಬಿಡ್ತೈತಿ. ಆ ಸೂಕ್ಷ್ಮ ಶರೀರ ರೂಪ ಅಂತಃಕರಣದಲ್ಲಿನ ಚಿದಾಭಾಸ ಇರ್ತಾನ. ಕನ್ನಡಿನ ಒಡೆದು ಹೋಯ್ತಂದ್ರೆ ಪ್ರತಿಬಿಂಬ ಎಲ್ಲಿರೋದು? ಹೌದಲ್ಲ? ಹಾಗೆ ಚಿದಾಭಾಸನು ನಾಶ ಆಗಿ ಹೋಗ್ತಾನೆ. ಜ್ಞಾನದಿಂದ ಅಜ್ಞಾನ ನಾಶ ಆಯಿತು. ಅಜ್ಞಾನ ನಾಶವಾಗುತ್ತಲೇ ಸೂಕ್ಷ್ಮ ದೇಹ. ಕಾರಣ ದೇಹ ನಾಶ ಆದ ಕೂಡ ಸೂಕ್ಷ್ಮ ದೇಹನು ಸಹಜ. ಅದಕ್ಕೆ ಯಾರು ಏನು ಮಾಡಿಲ್ಲ ಕರೆ. ಹಂಗ ತಾಯಿ ಸಾತ್ತಳ ಅಂದ್ರೆ ಅದ್ರ ಗರ್ಭದಲ್ಲಿರೋ ಕೂಸು ಸಹಿತ ಸತ್ತ ಹೋಗ್ತದೆ. ಏನು ಮಾಡಿಲ್ಲ ಅದಕ್ಕೆ. ಹೆಂಗೆ? ಯಾಕ ಆ ತಾಯಿಯನ್ನು ಆಶ್ರಯ ಮಾಡ್ಕೊಂಡು ಬದುಕೈತೆ ಅದು. ಹಂಗ ಕಾರಣ ದೇಹವನ್ನು ಆಶ್ರಯ ಮಾಡಿಕೊಂಡು ಸೂಕ್ಷ್ಮ ದೇಹ ಬದುಕಿರ್ತದೆ. ಈ ರೀತಿ ಅದು ನಾಶ ಆಗಿ ಹೋಗ್ತದೆ. ಹಿಂಗಾಗಿ ಭ್ರಮಜ ತಾದಾತ್ಮ್ಯ ಜ್ಞಾನದಿಂದ ಬಿಡ್ತು. ಆ ಚಿದಾಭಾಸನಿಗೂ ಈ ಅಹಂಕಾರಕ್ಕೂ ಸಹಜ ತಾದಾತ್ಮ್ಯನಿತ್ತಲ್ಲ. ಕನ್ನಡಿ ಹೊಡೆದ ಮೇಲೆ ಪ್ರತಿಬಿಂಬ ತಾನೇ ನಾಶ ಆಗಿ ಹೋದಂತೆ ಸಹಜ ತಾದಾತ್ಮ್ಯ ಬಿಡುಗಡೆ ಆಗಿಬಿಡ್ತದೆ. ಆ ಉಳಿತೇನು ದೇಹದೊಡನೆ ಕರ್ಮಜ ತಾದಾತ್ಮ್ಯ ಒಂದು ಉಳಿದಿತ್ತು. ಅದು ಪ್ರಾರಬ್ಧ ಕರ್ಮ. ಅದಕ್ಕೆ ಆ ಸೂಕ್ಷ್ಮ ದೇಹಕ್ಕ ಗಂಟೈತಿ. ಗಂಡ ಹೆಂಡ್ತಿಗಿದ್ದಂಗ. ಗಂಡ ಹೆಂಡ್ತಿಗಿದ್ದಂಗ ಅಂದ್ರೇನು? ಗಂಡಗ ಹೆಂಡ್ತಿಗೆ ಏನು ಸಂಬಂಧ ಐತಿ? ಅದು ಕರ್ಮಜ ಸಂಬಂಧ ಐತಿ. ಅವರ ಪ್ರಾರಬ್ಧ ಕರ್ಮ ಅವರಿಬ್ಬರನ್ನು ಕಟ್ಟೈತಿ. ಪ್ರಾರಬ್ಧ ಅದರಾಗಿಂದ ಮುಗಿತಂದ್ರೆ ಒಬ್ರು ಅಗಲತ್ತಾರ. ಹಿಂಗೈತ. ಹಂಗ ಇಲ್ಲಿ ಈ ಸ್ಥೂಲ ದೇಹಕ್ಕೂ ಸೂಕ್ಷ್ಮ ದೇಹಕ್ಕೂ ಪ್ರಾರಬ್ಧ ಅನ್ನೋದು ಗಂಟು ಹಾಕೈತಿ. ಅಲ್ಲಿ ಕರ್ಮಜ ತಾದಾತ್ಮ್ಯ ಅಂತ ಹೇಳ್ಯಾರ. ಅದಕ್ಕೆ ಪ್ರಾರಬ್ಧ ಮುಗೀತು ಅಂದ ಕೂಡಲೇನ ಈ ಸ್ಥೂಲ ದೇಹ ಅಥವಾ ಸೂಕ್ಷ್ಮ ದೇಹ ಇದನ್ನು ಬಿಟ್ಟು ಕಡಕಾಗ್ಬಿಡ್ತೈತಿ, ಆಗಲುತ್ತದೆ. ಹೀಗತ್ತನೆ. ಆವಾಗ ಏನಾಯ್ತಂದ್ರೆ ಕರ್ಮಜ ತಾದಾತ್ಮ್ಯ ಬಿಟ್ಟಿತ್ತು. ಅವು ಈ ರೀತಿ ತಾನ ಬಿಡ್ತಾವ. ಬಿಡಿಸ್ಕೊಳ್ಳೋದಾಗದ ಅಲ್ಲಿ ಇಲ್ಲ ನಂಬದು. ಸಹಜ ತಾದಾತ್ಮ್ಯಲ್ಲಿ ಕರ್ಮಜ ತಾದಾತ್ಮ್ಯಲ್ಲಿ ನಮ್ಮ ಕೆಲಸ ಇಲ್ಲ. ನಮ್ಮ ಕೆಲಸ ಏನು?
ಗುರುಶಾಸ್ತ್ರಾದಿಗಳನ್ನು ಚೆನ್ನಾಗಿ ತಿಳ್ಕೊಂಡು ಆತ್ಮಜ್ಞಾನ ಮಾಡಿಕೊಳ್ಳೋ ಈ ಕೆಲಸ ಇದು ಕೇವಲ ಬ್ರಹ್ಮಜ ತಾದಾತ್ಮ್ಯವನ್ನು ಬಿಡಿಸಿಕೊಳ್ಳುವುದಷ್ಟ ನಮ್ಮ ಕೆಲಸ. ಪ್ರಯತ್ನದಿಂದ ಇದು ನಿವೃತ್ತಿ ಆಗ್ತಕ್ಕಂಥದ್ದರೆ ಈ ರೀತಿಯಾಗಿ ಆ ಮೂರು ತಾದಾತ್ಮ್ಯಗಳು ಬಿಟ್ಟು ಹೋಗುತ್ತವೆ. ಆವಾಗ ಇದು ಜ್ಞಾನದಿಂದ ನಿವೃತ್ತಿ ಆಯ್ತು. ಮುಂದ ಯಾವ ಬ್ರಹ್ಮಾಭಿನ್ನ ಸಾಕ್ಷಿ ಪ್ರತ್ಯಗಾತ್ಮನೇ ನಾನಿದ್ದೀನಿ ಜ್ಞಾನ ಆಗೈತಲ್ಲ ಅದಿಲ್ಲ. ಮೊದಲ ದೇಹವೇ ನಾನಿದ್ದೀನಿ ಅಂತ ಹಿಂಗೆಲ್ಲ ಅನಾತ್ಮಗಳಲ್ಲಿ ತಾದಾತ್ಮ್ಯ ಇತ್ತ. ಈಗ ಆ ತಾದಾತ್ಮ್ಯ ಬಿಟ್ಟು ಹೋಗೈತಿ. ಅವ ಬ್ರಹ್ಮಾಭಿನ್ನ ಪ್ರತ್ಯಗಾತ್ಮ ಸ್ವರೂಪವೇ ನಾನಿದ್ದೇನೆ ಅಂತ ಈ ರೀತಿ ಜ್ಞಾನ ಇರ್ತದೆ. ಅಲ್ಲದೆ ಈ ದೃಶ್ಯ ಅಹಂಕಾರಾದಿ ದೇಹಾದಿಗಳೇನದಾವು ಇವು ನಾ ಅಲ್ಲ. ಅವುಗಳ ಧರ್ಮ ಏನದಾವಲ್ಲ ಜನ್ಮ ಮರಣ ದೇಹಾದಿಗಳು ಅವು ನನಗ ಇಲ್ಲ. ಈ ರೀತಿ ನಿಶ್ಚಯ ಜ್ಞಾನ ಏನು ಐತಲ್ಲ ಇದಕ್ಕನ ಏನನ್ನುತ್ತಾರೆ? ನಿಜನಿಷ್ಠ ಅಂತಾರೆ. ನಿಜನಿಷ್ಠ. ಅದಕ್ಕನ ಇಂಥ ನಿಜ ನಿಜ ಅಂದ್ರೇನು? ನಿನ್ನ ನಿಜ ಇದನ್ನೇ ತಿಳಿ ಅಂದ್ರೆ ನಿಜ ಅಂದ್ರೆ ನಮ್ಮ ಯಥಾರ್ಥ ಸ್ವರೂಪ. ನಮ್ಮ ಯಥಾರ್ಥ ಸ್ವರೂಪದಲ್ಲಿ ನಿಷ್ಠ. ನಿಷ್ಠ ಅಂದ್ರೆ ದೃಢವಾದ ನಂಬಿಕೆ. ಅದುವೇ ನಾನು. ಹಿಂಗಿದ್ದದ್ದು ಆ ಆತ್ಮದಲ್ಲಿ ನಿಷ್ಠ ಬಂದು ಉಳಿಯಿತು ಅಂತಂದ್ರ ಬ್ರಹ್ಮನಿಷ್ಠ ಶ್ರೋತ್ರಿಯ ಬ್ರಹ್ಮನಿಷ್ಠ ಅಂತಾರಲ್ಲ. ಶ್ರೋತ್ರಿಯ ಅಂದ್ರೆ ಶಾಸ್ತ್ರದ ಪರಿಜ್ಞಾನ, ಎಲ್ಲಾ ಶಾಸ್ತ್ರಗಳನ್ನು ಚೆನ್ನಾಗಿ ಬಲ್ಲವ ಅಂತೀವಿ. ಬ್ರಹ್ಮನಿಷ್ಠ ಅಂದ್ರೆ ಏನು? ಬ್ರಹ್ಮದಲ್ಲಿ ನಿಷ್ಠಾ ಉಳ್ಳವ, ನಾನೇ ಬ್ರಹ್ಮನಿದ್ದೇನೆ ಅನ್ನುವಲ್ಲಿ ದೃಢವಾದ ಒಂದು ಜ್ಞಾನ ಗಚ್ಚಿ, ಅದಕ್ಕೆ ಬ್ರಹ್ಮನಿಷ್ಠ ಅಂತಾರ. ಆ ಚತುರ್ಮುಖ ಬ್ರಹ್ಮ ಬಂದು ಹೇಳಿದ್ರು ನೀ ಜೀವದಿಯಪ್ಪ ಅಂದ್ರ ಇರ್ಲಿ ಹೋಗಪ್ಪ ಅಂತಾನೆ. ಹೇಗೆ ಈಗ ನಿನಗೆ ಬಂದು ಯಾರ ನೀ ಹೆಣ್ಮಗಳದಿ ಅಂದ್ರ ಹೌದತಿಯೇ ಏನತಿ ಅನ್ ಹೋಗ್ತಾರೆ, ನಾ ಏನು ಇರೋದು ಅದೇನಂತ ಹೌದಿಲ್ಲ. ಆ ರೀತಿ ಅವನಿಗೆ ನಿಷ್ಠ ಇರ್ತದೆ. ಈ ರೀತಿ ನಿಜನಿಷ್ಠ ಅಂದ್ರೇನು? ಆತ್ಮದಲ್ಲಿ ನಿಷ್ಠಾ ದೃಢಜ್ಞ. ಇದು ಏನು ನನಗ ಆಗ್ಯದ ಆವ ಪುಣ್ಯದ ಫಲವಿದೆಂದು ಕುರು ಹಿಡಿಯಬಹುದು. ಈ ನಿಜನಿಷ್ಠ ನನಗಾಗಬೇಕಾದ್ರೆ ಇದು ಯಾವ ಪುಣ್ಯದ ಫಲ, ಯಾವ ಜನ್ಮದಾಗ ನಾ ಪುಣ್ಯ ಮಾಡಿರ್ಬೇಕು ಅದು ಅದರ ಫಲ ಅಂತ ತಿಳ್ಕೋಬೇಕು. ಯಾಕಂದ್ರೆ ಇದು ಹಂಗ ಬರೋ ಪೈಕಿ ಅಲ್ಲ. ಇದು ಹಂಗ ಬರುವುದಿಲ್ಲ. ಹಂಗ ಬರುವುದಿಲ್ಲ ಅಂತಂದ್ರ ಮತ್ ಬತ್ ಹೆಂಗ ಅಂತ ಕೇಳಿದ್ರ ಅಂದ್ರ ಸುಖ ಹೌದಲ್ಲದ. ಯಾವ ಸುಖ ಇದು? ತಿನ್ನೋ ಉಣೋ ಸುಖ, ಉಡೋ ತೊಡೋ ಈ ವಿಷಯ ಸುಖ ಅಲ್ಲಿದ. ಅವು ಅನಿತ್ಯ ಕ್ಷಣಿಕ ಸುಖ, ಇದು ಶಾಶ್ವತ ಸುಖ. ಆ ಲೌಕಿಕ ಕ್ಷಣಿಕ ಸುಖ ಸಿಗಬೇಕಾದ್ರೂ ಅದು ಪುಣ್ಯ ಬೇಕ, ಹೌದಲ್ಲ? ಹೌದಿಲ್ಲ? ಲೌಕಿಕ ಕ್ಷಣಿಕ ಸುಖಕ್ಕನ ಪುಣ್ಯ ಬೇಕಂತೈತಿ. ನಿತ್ಯ ಶಾಶ್ವತ ಸುಖ ಅದು ಮತ್ತ ಅದಕ್ಕೇನು ಅನ್ಬೇಕಂದ್ರೆ ಅದು ನಿಷ್ಕಾಮ ಪುಣ್ಯ. ಎಂತ ಪುಣ್ಯ ಅದು ಬೇಕ ಬೇಡ? ಮತ್ತ ಅದಕ್ಕನ ಆವ ಪುಣ್ಯದ ಫಲವಿದೆ ಎಂದು ಕುರು. ಈ ನಿಜನಿಷ್ಠ ಆತ್ಮಸ್ವರೂಪದ ನಿಷ್ಠ ಆತ್ಮಜ್ಞಾನ ನನಗೆ ಪ್ರಾಪ್ತಿಯಾಗಬೇಕಾದ್ರ ನಾ ಯಾವ ಜನ್ಮದಾಗ ಪುಣ್ಯ ಮಾಡಿರ್ಬೇಕಪ್ಪ ಹಿಂಗೆ ಅನುಮಾನ ಮಾಡ್ತಾನ. ಯಾಕ? ಅದು ಪುಣ್ಯದಿಂದ ಸಿಗೋದೈತಿ. ಇದು ಅದಕ್ಕನ
ಸರ್ಪಭೂಷಣರು ಅಂತಾರ, ಮುನ್ನ ನಾನೇನು ಪುಣ್ಯಗಳ ಮಾಡಿರ್ತೇನೋ ನನ್ನ ನಿಜವ ನಾನು ತಿಳ್ಕೊಂಡಿನಲ್ಲ. ನನ್ನ ನಿಜವನ್ನು ನಾ ತಿಳ್ಕೋಬೇಕಾದ್ರೆ ಮುನ್ನ ಅಂದ್ರೆ ಮೊದಲು ಹಿಂದಕ್ಕೆ, ಹಿಂದಿನ ಜನ್ಮದಾಗ ಯಾವಾಗೋ ನಾ ಏನು ಪುಣ್ಯ ಮಾಡೀನಿ ಅದಕ್ಕೆ ಇದು ನನಗೆ ಪ್ರಾಪ್ತಿ ಆಯಿತು ಅಂತ ಸರ್ಪಭೂಷಣರು ಅಂದಾರ. ನಿಜಗುಂಡ್ರು ಹೇಳ್ಯಾರ, ಸದಮಲ ಆನಂದಾತ್ಮ ಪದ ಮುಕ್ತಿ ಪುಣ್ಯವಿಲ್ಲದವರಿಗೆ ಅದೆಂತೂ ಪೇಳು ದೊರಕೊಳಗು ಅಂತ ಮುಂದೆ ಪರಮಾಣು ಹೋಗೋದೇನು ಬರ್ತದ ಅದ. ಏನಂತಾರ, ಸದಮಲಾನಂದಾತ್ಮ ಪದ ಮುಕ್ತಿ, ಸತ್ ಅಮಲ ಪರಿಶುದ್ಧವಾದ ಅಂತ ಆತ್ಮನೇ ನಾನಿದ್ದೇನೆ ಅನ್ನುವ ಈ ಸ್ವರೂಪ ಸ್ಥಿತಿರೂಪ ಮುಕ್ತಿ ಪುಣ್ಯವಿಲ್ಲದವರಿಗೆ ಅದೆಂತೂ ಪೇಳ್ದವ್ರಕೊಳಗು ಪುಣ್ಯ ಮಾಡಲಾರ್ದವ್ರಿಗೆ ಅದು ಎಂದರೆ ಸಿಗತೈತೇನ? ಹೌದಿಲ್ಲ, ಸಿಗತೈತಿ? ಸಿಗಂಗಿಲ್ಲ. ಅಂದ್ರ ಅಷ್ಟು ಪುಣ್ಯ ಮಾಡಿದ್ದರಿಂದಲೇ ಅವರಿಗೆ ಆ ಆತ್ಮ ಜ್ಞಾನ, ಅದರಿಂದ ಮುಕ್ತಿ ಆಗುತ್ತದೆ. ಅಲ್ಲದೆ ಇನ್ನೂ ಮತ್ತೆ ರಗಡೆ ಹೇಳ್ಯಾರ ಅವರು, ಜಗದುದಯಾದಿ ಬಳಿಕಿಂದು ಪರ್ಯಂತ ನೆಸಗಿದ ಕರ್ಮಕತಿ ಫಲಿಸಿದಂತು. ಅಲ್ಲಿ ಮೈತ್ರಾದೇವಿಗೆ ಪರಮಾನುಭವದಲ್ಲಿ ಬರ್ತದ, ನೀ ಯಾವ ಸುಖ ಪಡಿಲಾಕ ಹೊರಟಿ ಯಾಜ್ಞವಲ್ಕೆ ಹೇಳ್ತಾ ಹಾಗೆ, ಅದ ಸುಖ ನನಗೆ ಬೇಕು. ಈ ಬೇಕಾದಷ್ಟು ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಜನಕ ರಾಜರಿಂದ ಬೇಕಾದಷ್ಟು ಪಡೆದ ಇದ್ದ, ಗೋಯ ಹಾಕಿದ್ದ, ಇದನ್ನೆಲ್ಲ ತಗೋ ಅಂತ. ಇದನ್ನ ಕೊಟ್ರ ನನಗೇನು ಪಾಲಿಗೆ ಬರ್ತದೆ? ಇಬ್ರು ಏನ್ರು, ಕಾತ್ಯಾಯನಿ ಮೈತ್ರ. ನನ್ನ ಪಾಲಿಗೆ ಬರ್ತಕ್ಕಂಥ ಈ ಸಂಪತ್ತು ಬೆಳ್ಳಿ ಬಂಗಾರ ಎಲ್ಲ ಕೊಟ್ರ ನೀವು ಯಾವ ಸುಖ ಪಡಿಲಕ್ಕ, ಯಾವ ಜೀವನ್ಮುಕ್ತಿ ವಿಲಕ್ಷಣ ಆನಂದ ಅನುಭವಿಸ್ಲಿಕ್ಕೆ ಹೊರಟಿದ್ದೀವು, ಎಲ್ಲ ಸರ್ವಸಂಗ ಪರಿತ್ಯಾಗ ಮಾಡಿ ಬಿಟ್ಟ ನೀವು ಎದಕ್ಕೆ ಹೊಂಟೀರಿ? ಆ ಸುಖ ಪಡಿಲಕ್ಕ ಅದ ನನಗೆ ಬೇಕು. ಇದೆಲ್ಲ ನನಗೆ ಬರ್ತಕ್ಕಂಥ ಈ ಸಂಪತ್ತನ್ನು ಕೊಟ್ರ ಅದು ಸಿಗತೈತೇನು ಅಂತ ಕೇಳಿದ್ರು. ಅದೇನ ದುಡ್ಡಿಗೆ ಮಾರುವುದಲ್ಲ, ಅದು ರೊಕ್ಕ ಕೊಟ್ರೆ ಸಿಗೋ ವಸ್ತು ಅಲ್ಲದು ಅಂದಾಗ ಮತ್ತೆ ಈ ರೊಕ್ಕ ರೂಪಾಯಿ ಬೆಳಿ ಬಂಗಾರ ತಗೊಂಡು ನಾ ಏನು ಮಾಡಲ? ಹಿಂಗ ಅಂದ ಕೂಡಲೇ ಮತ್ತೆ ನೀವೇನು ಯಾವ ಸುಖ ಪಡಿಲಿಕ್ಕೆ ಹೊರಟಿರಿ, ನನಗೂ ಅದೇ ಸುಖ ಬೇಕು, ಈ ಲೌಕಿಕ ಸಂಪತ್ತು ಬ್ಯಾಡ ಅಂದಾಗ ನೀನು ಜಗದುದಯಾದಿ ಪರ್ಯಂತ, ಇಂದು ಪರ್ಯಂತ, ಜಗದ್ ಉದಯಾದಿ ಬಳಿಕ ಇಂದು ಪರ್ಯಂತ ನೆಸಗಿದ ಕರ್ಮತತಿ ಫಲಿಸಿದುದು. ಈ ಜಗತ್ತೆಂದು ಹುಟ್ಟೈತ್ ನೋಡ, ಅಂದಿನ ಹಿಡ್ಕೊಂಡು ಮತ್ತು ಆ ಜಗತ್ತು ಹುಟ್ಟಿದ ಮೇಲೆ ನೀ 2 ಸಲ ಸತ್ತೀವೋ 2 ಸಲ ಹುಟ್ಟಿವೋ ಯಾರಿಗೂ ಗೊತ್ತು. ಇಲ್ಲಿ ತನಕ ಎಲ್ಲೆಲ್ಲಿ ಎಟ್ಟೆಟ್ಟ ಪುಣ್ಯ ಮಾಡ್ಕೊತ ಬಂದಿ ನೋಡು, ಅದು ಒಟ್ಟು ಗ್ವಾಳೆಯಾಗಿ ಪಕ್ವವಾಗಿ ನಿಂತೈತೆ ನೋಡಿ ನಿನಗೆ ಪುಣ್ಯ ಅಂತ ಹೇಳ ನಾವು. ಯಾಕಂದ್ರೆ ಈ ರೀತಿ ನಿನಗೆ ಇಚ್ಛಾ ಆಗ್ಬೇಕಾದ್ರೆ ಆತ್ಮನನ್ನ ತಿಳ್ಕೋಬೇಕು. ಈ ರೊಕ್ಕ ರೂಪಾಯಿ ಬೆಳಿ ಬಂಗಾರವಲ್ಲ ಅಂತ ಅನ್ಬೇಕಾದ್ರೆ ಅಲ್ಲಿ ಹಿಡಿದು ಮಾಡಿದ ಎಲ್ಲ ಪುಣ್ಯ ಬಂದು ಗೋಳೆಯಾಗಿ ನಿಂತು ಬಿಟ್ಟೈತಿ ಈಗ ಹಿಂಗೆ. ಅದಕ್ಕೆ ಇಲ್ಲಿ ನಿಂತ್ಕೊಂಡ್ರೆ ಏನಂತಾರ, ಆವ ಪುಣ್ಯದ ಫಲವಿದೆಂದು ಕುರು ಹಿಡಿಯಲಹುದು ಅಂತ ಹೇಳ್ಯಾರ. ಅಲ್ಲದೆ ಪರಮಾರ್ಥ ಗೀತೆಯಲ್ಲಿ ಕೂಡ ಒಂದು ಮಾತು ಹೇಳ್ತಾರ, ಬಳಿಕ ಭವದೊಳು ಸುಕೃತವನೇಕ ಫಲಿಸಲು ಪುರುಷಂಗಹುದು ವಿವೇಕ. ಈ ವಿವೇಕ, ಈ ಜ್ಞಾನ ಆಗಬೇಕಾದ್ರೆ ಬಳಿಕ ಆ ಭವದೊಳು ಸುಕೃತ ಅನೇಕ. ಭವದೊಳು ಅಂದ್ರ ಜನನ ಮರಣ ಏನು ಹಾಕೋತ ಬಂದವಲ್ಲ, ಹಿಂಗೆ ಎಷ್ಟೋ ಸಲ ಸಾಯೋದು ಹುಟ್ಟೋದು ಹಾಕೋತ ಬಂದದ. ಆ ಪ್ರತಿಯೊಂದು ಜನ್ಮದಲ್ಲಿ ಮಾಡಿದ ಸುಕೃತ ಅನೇಕ, ಸುಕೃತ ಅಂದ್ರೆ ಪುಣ್ಯ, ಅದು ಅನೇಕ ಜನ್ಮಗಳಲ್ಲಿ ಮಾಡಿದ ಪುಣ್ಯ ಈಗ ಫಲಿಸಲು ಪುರುಷಂಗ ಹೌದು ವಿವೇಕ,
ಅದು ಈಗ ಫಲಿಸಿ ನಿಂತದ, ಹಣ್ಣಾಗಿ ನಿಂತದ, ಪಕ್ವವಾಗಿ ನಿಂತಿದೆ. ಆವಾಗ ಈ ವಿವೇಕ ಜ್ಞಾನ, ಆತ್ಮಾನಾತ್ಮ ವಿವೇಕ ಜ್ಞಾನ ಹುಟ್ಟತೈತಿ ಅಂತ ಪರಮಾರ್ಥ ಗೀತೆಯಲ್ಲಿ ಹೇಳ್ಯಾರ. ಹೇ ಆತ್ಮಾಹಂ ಬುದ್ಧಿಜಂ ಪುಣ್ಯಂ ನ ಭೂತಂ ನ ಭವಿಷ್ಯತಿ. ನೋಡಿ, ಪುಣ್ಯ ಅಂತ ಕನಬೇಕು, ಆತ್ಮಹಂ ಬುದ್ಧಿಜಂ ಪುಣ್ಯಂ, ಆತ್ಮ ಸ್ವರೂಪವೇ ನಾನಿದ್ದೇನೆ ಅಂತ ಹಿಂಗ ಜ್ಞಾನ ಆದ್ರೆ ಇದಕ್ಕೆ ಪುಣ್ಯ ಅನ್ನಬೇಕು ಅಂತ ಹೇಳಿದ್ರ. ಆದ್ರೆ ಇದು ಎಂಥ ಪುಣ್ಯ ಅಂದ್ರೆ ಇಂಥ ಪುಣ್ಯ ನ ಭೂತಂ ನ ಭವಿಷ್ಯತಿ, ಹಿಂದೂ ಎಂದೂ ಆಗಿಲ್ಲ, ಇನ್ನು ಮುಂದೂ ಎಂದೂ ಆಗುವುದಿಲ್ಲ ಅಂತ ಪುಣ್ಯ ಹೋಗಿ. ಹೇ ಆದ್ದರಿಂದ ಹಿಂದೆ ಯಾಕಾಗಿಲ್ಲ? ಆಗಿತ್ತಂದ್ರೆ ಈಗ ಹುಟ್ಟಿ ಬರ್ತಿದ್ದಿಲ್ಲ, ಆವಾಗ ಮುಕ್ತಾಗಿ ಹೋಗ್ತಿತ್ತು. ಇನ್ನು ಮುಂದೆ ಆಗೋದಿಲ್ಲ, ಅದನ್ಯಾರು ನೋಡ್ಯಾರ ಅಂದ್ರೆ ಮುಂದೆ ಈಗ ಆಗೈತೆ ಅಂದ್ಮೇಲೆ ಮತ್ತೆ ಮುಂದೆ ಹುಟ್ಟುತ್ತಾರೆ, ಹುಟ್ಟೋದಕ್ಕೆ ಮುಗಿದು ಹೋಯ್ತಲ್ಲಿ. ಆದ್ದರಿಂದ ಈ ರೀತಿಯಾಗಿ ಆವ ಪುಣ್ಯದ ಫಲವಿದೆಂದು ಕುರು ಹಿಡಿಯಲಹುದು, ಜೀವಭಾವವನ್ನುಳಿದ ನಿಜನಿಷ್ಠೆಯ ಅಂತ ಹೇಳ್ಕೊಂಡು ಬಂದಾರ. ಇಂಥ ನಿಜನಿಷ್ಠೆ ಬರಬೇಕಾದ್ರೆ ಅನೇಕ ಜನ್ಮಗಳಲ್ಲಿ ಅನೇಕ ನಿಷ್ಕಾಮ ಪುಣ್ಯಗಳ ಕರ್ಮಗಳನ್ನು ಮಾಡ್ತಾ ಬಂದದ್ದರಿಂದ ಇದು ನಿಜನಿಷ್ಠ ಬರ್ತೈತಿ. ಆದ್ದರಿಂದ ಇಂಥ ಜನ್ಮ ಇಂಥ ಕರ್ಮದಿಂದಲೇ ಬಂದಿರ್ತದಂತೇಳಿ ಗುರ್ತ ಹಿಡಿಲಕ್ಕೆ ಬರ್ತೈತೇನೋ? ಬರಂಗಿಲ್ಲ. ಅನೇಕ ಜನ್ಮಗಳಲ್ಲಿ ಮಾಡಿದ ಈಶ್ವರಾರ್ಪಿತ ನಿಷ್ಕಾಮ ಪುಣ್ಯ ಕರ್ಮಗಳಿಂದ ಬಂದಿರುತ್ತದೆ ಅಂತ ಹೇಳಿ ಕಲ್ಪನಾ ಮಾಡೋದು. ಕಲ್ಪನಾ ಅಂದ್ರೆ ಅನುಮಾನ ಮಾಡೋದು. ಹೇ ಅದಕ್ಕನ ಅನೇಕ ಜನ್ಮ ಸಂಸಿದ್ಧ ತಥೋ ಯಾತಿ ಪರಾಂ ಗತಿಂ ಅಂತ ಭಗವದ್ಗೀತೆಯಲ್ಲಿ ಕೂಡ ಹೇಳ್ಯಾರ. ಅನೇಕ ಜನ್ಮ ಭಜನಾತ್ ಸ್ವವಿಚಾರಂ ಚಿಕೀರ್ಷತಿ ಅಂತ ಪಂಚದಶಿಯಲ್ಲಿ ವಿದ್ಯಾರಣ್ಯರು ಕೂಡ ಹೇಳಿದ್ದಾರೆ. ಅಂದ್ರೆ ಅನೇಕ ಜನ್ಮ ಭಜನಾತ್ ಸ್ವವಿಚಾರಂ ಚಿಕಿತ್ಸತಿ, ಸ್ವವಿಚಾರ ಅಂದ್ರೆ ನಾ ಯಾರು ಅನ್ನು ಈ ವಿಚಾರ ನಮಗೆ ಬರಬೇಕಾದ್ರೆ ಇದು ಹೆಂಗ ಬಂದೈತಿ ಅಂದ್ರೆ ಅನೇಕ ಜನ್ಮ ಭಜನಾತ್ ಅಂದ್ರೆ ಹಿಂದಿನ ಎಷ್ಟೋ ಜನ್ಮಗಳಿಂದ ಆ ಭಗವಂತನ ನಾಮಸ್ಮರಣೆ ಮಾಡಿ 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 ಈಗ ಈ ವಿಚಾರ ಬಂದವು. ಹಿಂದಿನ ಅನೇಕ ಜನ್ಮಗಳಲ್ಲಿ ಆ ಭಗವಂತನ ನಾಮಸ್ಮರಣೆ ಭಜನ ಭಕ್ತಿ ಮಾಡಿದ್ದರಿಂದಲೇ ಈಗ ಈ ಆತ್ಮನಾತ್ಮ ವಿಚಾರ ಬಂದ್ಬಿಡ್ತು. ನಾ ಯಾರು, ನನ್ನನ್ನು ನಾ ತಿಳ್ಕೋಬೇಕು ಅನ್ನೋದು ಹೇಗೆ ಅಂತೇಳಿ ವಿದ್ಯಾರಣ್ಯರು ಕೂಡ ಹೇಳ್ಯಾರ. ಅದಕ್ಕೆ ಅನೇಕ ಜನ್ಮಗಳಲ್ಲಿ ಮಾಡಿದ ನಿಷ್ಕಾಮ ಪುಣ್ಯದ ಪುಣ್ಯದೊಳಗೆ ಎರಡು ಕ್ವಾಲಿಟಿ ಇದಾವ. ಶ್ರೀಮಂತಿಕೆ, ಅಧಿಕಾರ, ಅಂತಸ್ತು ಇಂಥವೆಲ್ಲ ಏನದಾವಲ್ಲ ಇವು ಎಲ್ಲ ಪುಣ್ಯದಿಂದ ಸಿಗ್ತಾವು, ಅವು ಸಕಾಂ ಪುಣ್ಯ ಅವು. ಆದ್ರೆ ಈ ಮೋಕ್ಷಕ್ಕೆ ಸಾಧನವಾಗಲ್ಪಟ್ಟಂತ ಇವೇನಂದ್ರು ಇವು ನಿಷ್ಕಾಮ ಪುಣ್ಯದಿಂದ ಸಿಗೋದು. ಅದು ಸಕಾಂ ಪುಣ್ಯ ಐತಿ, ಕ್ವಾಲಿಟಿ ಥರ್ಡ್ ಕ್ಲಾಸ್ ಐತದ. ಅದಕ್ಕೆ ಅನಿತ್ಯ ಸುಖ ಅದು, ಮತ್ತಿದು ಫಸ್ಟ್ ಕ್ಲಾಸ್ ಕ್ವಾಲಿಟಿ ಐತಿ. ಆದ್ದರಿಂದ ನಿತ್ಯ ಸುಖ ಕೊಡೋದು ಇದು. ಹೆಂಗ ಅದಕ್ಕೆ ಅಕ್ಕಿ ಎಷ್ಟು 10 ರೂಪಾಯಿ ಕಿಲೋನು ಅದಾವು. 10 ರೂಪಾಯಿಗ ಒಂದು 5-6 ರೂಪಾಯಿ ಕಿಲೋನು ಸಿಗ್ತಾವ. ಹೌದು, 60 ರೂಪಾಯಿ ಕಿಲೋನು ಅದಾವು, 6 ರೂಪಾಯಿ ಕಿಲೋನು ಅದಾವು, 60 ರೂಪಾಯಿ ಕಿಲೋನು ಅದಾವು. ನೋಡ್ ಹೀಗೆ ಅಂದ್ರೆ ಕ್ವಾಲಿಟಿ ಫರಕ್ ಐತಲ್ಲ, ಹಂಗ ಪುಣ್ಯದಲ್ಲಿ ಕ್ವಾಲಿಟಿ ಫರಕ್ ಐತಿ. ಅದಕ್ಕೆ ನಿಷ್ಕಾಮ ಪುಣ್ಯದ ಫಲದಿಂದ ನಾ ಯಾರು, ನನ್ನ ಸ್ವರೂಪ ಏನು ಅನ್ನೋ ವಿಚಾರ ಮಾಡುವುದಕ್ಕೆ ಅವ ಪ್ರಾರಂಭ ಮಾಡ್ತಾನೆ. ಹೇಗೆ ಇನ್ನು ಮೇಲೆ
ಏನ್ ಹೇಳ್ತಾರ? ಒಂದೇ ನುಡಿ. ಅರಸು ನರ್ತಕಿ ತಾಳಧಾರಿ ಸೂರಿಗಳನ್ನು ಆವರಿಸಿ ಬೆಳಗುವ ರಂಗದೆಳೆಯ ಸೊಡರಂತೆ. ಇಲ್ಲಿ ತನಕ ದೃಷ್ಟಾಂತ ಇದೇನೈತಲ್ಲ, ಇಲ್ಲಿ ತನಕ ದೃಷ್ಟಾಂತ ಕೊಟ್ರು. ಅರಸು ನರ್ತಕಿ ತಾಳಧಾರಿ ಸೂರಿ ಅಂದ್ರೆ ಇದು ನಾಟಕದ ದೃಷ್ಟಾಂತ ಕೊಡ್ತಾರ ಅವರು. ಇದು ವಾಸ್ತವಿಕ ಪಂಚದಶಿಯಲ್ಲಿ ಒಂದದು. ನಿಜಗುಂಡು ಪಂಚದಶಿಯನ್ನು ಬಹಳಷ್ಟು ಬಳಸ್ಯಾರ. ಆ ಪಂಚದಶಿಯ ನಾಟಕ ದೀಪದಲ್ಲಿ ಇದು ಬಂದದ್ದು. ಅಲ್ಲಿ ಪಂಚದಶಿ ಅಂದ್ರೆ 15, ಪಂಚ 5, ದಶಿ ಅಂದ್ರೆ 10, 10 5 15 ವಿಭಾಗಗಳಿಂದ ಕೂಡ್ಕೊಂಡೈತೆ ಅದು. ಅದ್ರಾಗ ಅವರು 3 ಮಾಡ್ಯಾರ. ಅವ್ರದ್ದು ಎಂಥ ತಲೆ ವಿದ್ಯಾರಣ್ಯರು. ಅದರಾಗ ವಿವೇಕ ಪಂಚಕ, ದೀಪ ಪಂಚಕ, ಆನಂದ ಪಂಚಕ ಅಂತ 3 ವಿಭಾಗ ಮಾಡ್ಯಾರ. ವಿವೇಕ ಪಂಚಕ, ದೀಪ ಪಂಚಕ, ಆನಂದ ಪಂಚಕ ಅಂತ ಹಿಂಗ 3 ಮಾಡ್ಯಾರ ಭಾಗ. 5 3 ಈ 5 3 15 ಹಿಂಗೈತೆ ಅದು. ವಿವೇಕ ಪಂಚಕ ಅಂದ್ರ, ದೀಪ ಪಂಚಕ ಅಂದ್ರ, ಆನಂದ ಪಂಚಕ ಅಂದ್ರ ಏನು ಅಂತ ಕೇಳಿದ್ರ ಸತ್ ಚಿತ್ ಆನಂದ ಹಿಂಗ ಹೊರಡ್ತೈತೆ ಅದರ ಅರ್ಥ. ವಿವೇಕ ಪಂಚಕದಲ್ಲಿ ಸದ್ರೂಪವನ್ನು ಹೇಳ್ತೈತೆ, ಆತ್ಮನ ಸದ್ರೂಪ. ದೀಪ ಪಂಚಕ ಅಂದಾಗ ಆತ್ಮನ ಚಿದ್ರೂಪವನ್ನು ಹೇಳ್ತೈತಿ. ಆನಂದ ಪಂಚಕ ಅಂತೂ ಆನಂದ ಐತಿ. ಸಚ್ಚಿತ್ ಆನಂದಾದಿಗಳು ಆತ್ಮನ ಸ್ವರೂಪವನ್ನು ಹಿಂಗ 15 ಇದರಲ್ಲಿ 3 ಭಾಗ ಮಾಡಿ ಹಿಂದೆ ತಿಳಿಸ್ಕೊಂಡು ಬರ್ತಾರ ಅವರು. ಅದರಾಗ ಆತ್ಮನ ದೀಪ ಪಂಚಕ ಅನ್ನೋದೇನೈತೆ ನೋಡ, ಅದರಾಗ ಬಂದ ಮಾತಿದು. ನಾಟಕದೊಳಗಿನ ದೀಪದ ದೃಷ್ಟಾಂತ ಕೊಟ್ಟು ಈ ಅಧ್ಯಾತ್ಮವನ್ನ ತಿಳಿಸ್ತಾರೆ. ಅದಕ್ಕೆ ಇಲ್ಲಿ ಏನ್ ಮಾಡ್ಯಾರ, ಹೊರಗಿನ ನಾಟಕ ಥಿಯೇಟ್ರದ ನಿಮಗೂ ಅನುಭವ ಐತಿ. ನಾಟಕ ಅದು ಗೊತ್ತೈತಿಲ್ಲ? ಗೊತ್ತಾಯ್ತು. ಅದು ಎಲ್ಲಿ ಆಕತಿ? ನಾಟಕದ ಥಿಯೇಟ್ರದಾಗ ಆಕತಿ, ಹೌದಿಲ್ಲ? ಸಿನಿಮಾ ಥಿಯೇಟ್ರ್ ಇರ್ತೈತಿ, ನಾಟಕದ್ದು ಒಂದು ಥಿಯೇಟ್ರ್ ಇರ್ತೈತಿ, ಅದ್ರಾಗ ಆಗ್ತೈತಿ. ಆ ನಾಟಕ ಥಿಯೇಟ್ರದ ದೊಡ್ಡದಿರ್ತೈತಿ. ಅದ್ರಾಗ ಮುಂದೆ ರಂಗಮಂಟಪ ಅಂತ ಒಂದು, ಎಲ್ಲಿ ಪಾತ್ರಗಳು ಇದು ಮಾಡ್ತಾವ ಅಲ್ಲೇ ಅದಕ್ಕೆ ರಂಗಮಂಟಪ. ಹಂಗೆ ಆ ರೀತಿ ಅದರೊಳಗೆ ಅರಸು, ರಾಜ, ನರ್ತಕಿ, ಡ್ಯಾನ್ಸ್ ಮಾಡಕಿ, ತಾಳಧಾರಿ ಸೂರಿಗಳನ್ನು ತಾಳ ಪೇಟಿ ಬರ್ತಾವರು, ಹಿಂಗೆಲ್ಲ ಇದು ಬೇಕಲ್ಲ ಅವು. ಹಿಂಗೆಲ್ಲರೂ ಇದು ಎಲ್ಲ ಪಾತ್ರಧಾರಿಗಳಲ್ಲಿ ನಾಟಕ ಪಾತ್ರವನ್ನು ಮಾಡ್ಲಾಕ ಏನ್ ಬೇಕ? ಲೈಟ್ ಬೇಕಲ್ಲ, ಬೆಳಕ ಇದ್ದಿದ್ದಿಲ್ಲ, ಎಲ್ಲಿ ಕತ್ಲೆ ಮಾಡ ಹೊನ್ನಿ, ಹೌದಿಲ್ಲ? ಹಿಂಗ ಅಲ್ಲಿ ಏನು ಲೈಟ್ ಐತಲ್ಲ ಅದು ಆತ್ಮನಿಗೆ ಹೋಲಿಸಿ, ಇದು ದೇಹ ಅನ್ನೋದಂದ್ರ ಇದಕ್ಕೆ ಮುಂದಾದ ನೆರೆದ ಹಮು ಬುದ್ಧೀಂದ್ರಿಯಾದಿ ವಿಷಯಗಳ ಆಚರಣ ಸಾಕ್ಷಕ ಚಿತ್ತು ತಾನೆಂಬ ಸುಖವ ಆವ ಪುಣ್ಯದ ಫಲವಿದೆಂದು ಕುರು ಹಿಡಿಯಲವರು ತಿಂಗಳ. ಅದಕ್ಕೆ ಇಲ್ಲಿ ನೆರೆದ ಅಹಮು, ಅಹಂಕಾರ, ಬುದ್ಧಿ, ಇಂದ್ರಿಯಾದಿಗಳು, ವಿಷಯಗಳು, ಆಚರಣ ಸಾಕ್ಷಕ ಚಿತ್ತು, ಇವೆಲ್ಲವುಗಳಿಗೆ ಸಾಕ್ಷಿಯಾಗಿ ಬೆಳಗತಕ್ಕಂಥ ಅಲ್ಲಿ ಹಂಗ ಲೈಟ್ ಐತಿ. ಇಲ್ಲಿ ಆ ಸಾಕ್ಷಿ ರೂಪ ಆತ್ಮ ಅದಾನು. ಈ ದೇಹ ಅನ್ನೋದೊಂದು ನಾಟಕದ ಥಿಯೇಟರ್ ಐತಿ. ಅದ್ರಾಗ ಅಂತಃಕರಣ ರಂಗಭೂಮಿ, ರಂಗಮಂಟಪ, ಎಲ್ಲಿ ಪಾತ್ರಧಾರಿ ನಡೀತಾವೋ ಅದು ಸ್ಟೇಜ್ ತರಲ್ಲ. ಇಲ್ಲಿ ಸ್ಟೇಜ್ ಅಂದ್ರೆ ಇಲ್ಲಿ ಅಂತಃಕರಣ ಐತಿ. ಅದ್ರಾಗ ನೆರೆದ ಅಹಮು,
ಅಹಂ ಅಂದ್ರೆ ಅಹಂಕಾರ, ರಾಜ, ಬುದ್ಧಿ. ಆ ರಾಜನ ಮುಂದೆ ಡ್ಯಾನ್ಸ್ ಮಾಡಕ್ಕೆ ಡ್ಯಾನ್ಸರ್. ಇಂದ್ರಿಯಾದಿ ವಿಷಯಗಳು, ಇಂದ್ರಿಯಾದಿ ಅವು ಮತ್ತ ಡ್ಯಾನ್ಸ್ ಮಾಡ್ಬೇಕಾದ್ರೆ ತಬಲಾ ಇದು ತಾಳ ಎಲ್ಲ ಬಡಿಬೇಕಲ್ಲ, ಆ ಗತ್ತಿನ ಪ್ರಕಾರ ಕುಣಿಬೇಕಲ್ಲ, ಅದಲ್ಲ ಅವು ಎಲ್ಲ ಇಲ್ಲಿ ಇಂದ್ರಿಯಾದಿಗಳು, ವಿಷಯಗಳು, ಸಭ್ಯಸ್ಥರು. ಹಿಂಗೆ ಇವೆಲ್ಲ ರೂಪಕ ಮಾಡಿ ಈ ದೇಹದಲ್ಲೇನ ಇದು ಎಲ್ಲವನ್ನು ತಿಳಿಸ್ಕೊಡ್ತಾರೆ ಅವ್ರು. ಹೇಗೆ ಅದಕ್ಕೆ ಅಲ್ಲಿ ಪಂಚದಶಿಯಲ್ಲಿ ಏನಂತ ಹೇಳಿದಂದ್ರ, ನೃತ್ಯ ಶಾಲಾ ಸ್ಥಿತೋ ದೀಪ ಪ್ರಭುಂ ಸಭ್ಯಾಂಶ್ಚ ನರ್ತಕೀಂ ದೀಪೈರವಿಶೇಷೇಣ ತದಭಾವೇ ಅಪಿ ದೀಪ್ಯತೆ. ಹಿಂಗೆ ಅಂದರೆ ನೃತ್ಯ ಶಾಲೆಯಲ್ಲಿರುವ ದೀಪವು ಆ ನಾಟಕದಲ್ಲಿ ಇರ್ತಕ್ಕಂಥ ಲೈಟ್ ದೀಪವು ಅಲ್ಲಿರುವ ರಾಜನನ್ನು, ಸಭಾಸದರನ್ನು, ನರ್ತಕಿಯನ್ನು, ಇವರೆಲ್ಲರನ್ನ ತನ್ನಲ್ಲಿ ಯಾವ ಬದಲಾವಣೆ ಹೊಂದದೆ ಬೆಳಗುತ್ತದೆ. ಅಂದ್ರೆ ರಾಜ ಬಂದಂದ್ರೆ ಬಾಳಷ್ಟು ಬೆಳಕು ಮಾಡಬೇಕು, ಮತ್ತು ಅಲ್ಲಿ ನರ್ತಕಿ ಬೇಡ, ಸೇವಕರು ಕಸ ಹೊಡೆಯವರು ಮನೆ ಆಳ ಬಂತಂದ್ರೆ ಅದು ಲೈಟ್ ಸುಮ್ಮನೆ ತಾಳಿ ಬೆಳಕು ಮಾಡೋದು ಹಿಂಗೆ ಮಾಡ್ತೈತನ. ಅದೇಷ್ಟು ಲೈಟ್ ಎಲ್ಲರಿಗೆ ಸಮಾನ ಬೇಕಾದವ್ರು ಬಂದರು. ಹಿಂಗೆ ಒಂದೇ ಸ್ಥಿತಿಯಲ್ಲಿ ಬೆಳಗತಕ್ಕಂಥ ಸಾಕ್ಷಿ ರೂಪ ಆತ್ಮ, ಅದು ಒಂದು ವೇಳೆ ಯಾರೂ ಇಲ್ಲ, ನಾಟಕ ಪಾತ್ರಗಳು ಒಳಗೆ ಹೋದವಲ್ಲ, ಖಾಲಿ ಇರ್ತೈತಿಲ್ಲ ಒಮ್ಮೆ. ಈಗ ಯಾರೂ ಇಲ್ಲ, ಈಗ ಯಾಕೆ ನಾ ಬೆಳಗಲ್ಲ ಅಂತೇಳಿ ಬಂದ್ ಆಕತ್ತೇನ? ಅದು ಇಲ್ಲ, ಯಾರೂ ಇಲ್ಲದ. ಅದಕ್ಕೆ ತದಭಾವೇ ಅಪಿ ದೀಪ್ಯತೆ. ಯಾರು ಇಲ್ಲಂದ್ರೂ ಕೂಡ ಅದು ಖಾಲಿ ಥಿಯೇಟರ್ವನ್ನರ ಬೆಳಗತೈತಿ. ಹಂಗ ಜಾಗ್ರ ಸ್ವಪ್ನಗಳಲ್ಲಿ ಇವೆಲ್ಲ ಪಾತ್ರ ನಡೀತಾವ. ಇಂದ್ರಿಯಗಳು, ಮನ, ಬುದ್ಧಿ ಇವೆಲ್ಲ ತಮ್ಮನ್ನ ಪಾತ್ರಧಾರಿ ಮಾಡ್ತಾವು. ಆದ್ರೆ ಸುಸುಪ್ತಿಯಲ್ಲಿ ಎಲ್ಲ ಗಪ್ಪ ಇರ್ತಾವು. ಆದ್ರೂ ಕೂಡ ಆ ಆತ್ಮರೂಪ ಸಾಕ್ಷಿ ಬೆಳಗತಾನೆ ಇರ್ತದೆ ಅನ್ನೋದನ್ನ ಇಲ್ಲಿ ಹಿಂಗ ರೂಪಕ್ಕೆ ಮಾಡಿ ಹೇಳ್ತಾರ. ಇದು ಈ ಪಂಚದಶಿಯಲ್ಲಿ ಬಂದದ. ಇನ್ನ ಪಂಚದಶಿ ಅದೇಲಿ ನಮ್ಗೇನು ಅಷ್ಟು ಗೊತ್ತಾಗ್ತತಿಲ್ಲೋ ಅಂದ್ರೆ, ನಿಮ್ಮ ಅನುಭವದ ಪ್ರಕಾರ ವಿಚಾರ ಚಂದ್ರೋದಯದ 3ನೇ ಕಲಾ ಅದರಲ್ಲಿ 69, 71 ನೋಡಿದ್ರೂ ಸಿಗ್ತದೆ. ಅದರ ಇನ್ನೂ ಒಂದು ನಾನಾ ಛಿದ್ರ ಘಟೋದರ ಸ್ಥಿತ ಮಹಾದೀಪ ಪ್ರಭಾಭಾಸ್ವರಂ ಜ್ಞಾನಂ ಯಶ್ಯತು ಚಕ್ಷುರಾದಿ ಕರ್ಣದ್ವಾರ ಬಹಿಸ್ಪಂದತೆ ಅಂತ ದಕ್ಷಿಣಾಮೂರ್ತಿಯ ಸ್ತೋತ್ರದ್ದು ಕೂಡ ಬಂದ. ಅದನ್ನು ಸೇಮ್. ಒಂದು ಗಡಿಗೆಯಲ್ಲಿ ಒಂದು ದೀಪ ಇಟ್ಟಾರ. ಹಲವು ಕಂಡಿಗಳುಳ್ಳ ಕೊಡದೊಳು ಬೆಳಗುತ್ತಿರುತ್ತಿಹ ದೀಪದಂದದಿ ಬೆಳಗುತ್ತಿರುತ್ತಿಹ ದೇಹದ ಒಳ ಹೊರಗೆಲ್ಲ ಮುಖದಿಂದ ಬೆಳಗುತ್ತಿರ್ಪ ತನ್ನ ನೊಂದಿಯೇ ಬೆಳಗುತ್ತಿರ್ಪರು ಚಂದ್ರ ಸೂರ್ಯರು ಬೆಳಗುವಂತ ದಕ್ಷಿಣಾಮೂರ್ತಿಂಗೆ ನಮಿಸುವನು ಅಂತ ಅದೇ ಸಂಸ್ಕೃತಕ್ಕೆ ಶಿವಪುತ್ರ ಸ್ವಾಮಿಗಳು ಕನ್ನಡ ಅನುವಾದ ಮಾಡ್ಯಾರ. ಆಯ್ತಾ? ಅದಕ್ಕೆ ಆ ಗಡಿಗೆಗೆ ಅನೇಕ ತೂತುಗಳನ್ನು ತೆಗೆದು ಅದು ದೀಪಾವಳಿಯಾಗ ಮಾಡ್ತಾರೆ. ಅದ್ರಾಗ ಅದಕ್ಕೆ ಅನೇಕ ಬಣ್ಣ ಬಡ್ದಿರ್ತಾರ, ತೂತ್ ಇರ್ತಾವು. ಅದ್ರಾಗ ದೀಪ ಇಡ್ತಾರ. ದೀಪ ಇಟ್ರ ಅವಾಗ ಆ ಒಳಗಿದ್ದ ದೀಪ ಏನ್ ಮಾಡ್ತದ, ಒಳಮಗ್ಗಲ ಘಟದ ಒಳಭಾಗ ಎಲ್ಲ ಪ್ರಕಾಶ ಮಾಡ್ತದ. ಆಯ್ತಾ, ಮುಂದೆ ಆ ಗಡಿಗೆಗೆ ತೂತದವಲ್ಲ, ಆ ಛಿದ್ರಗಳ ದ್ವಾರ, ಛಿದ್ರ ಅಂದ್ರೆ ಅದು ನಮ್ಮ ಗಾವಟಿ ಭಾಷೆದಾಗ ತೂತಾರ ಅವ್ರು, ಶಾಸ್ತ್ರೀಯ ಶಬ್ದದ ಛಿದ್ರ ಅಂತಾರೆ. ಹಿಂಗ ಆ ಛಿದ್ರಗಳ ದ್ವಾರ ಹೊರಗೂ ಪ್ರಕಾಶ ಹೋಗ್ತದೆ.
ಅದು ಇದ ಗಡಿಗೆ ಮತ್ತೆ ಅದೇ ಮತ್ತೊಂದು ಯಾವುದಿಲ್ಲ. ಯಾವುದು ಗಡಿಗೆ ಇದೆ? ಇದಕ್ಕೆ ಎಲ್ಲ ಬಹಳಷ್ಟು ಗಡಿಗಿನ ಅಂದಾರ. ಘಟವೇ ಖುಷಿ ಘಟವೇ ಎದಕ್ಕೆ ಅಂದಾರ? ಇದಕ್ಕ ಅಂದಾರ ಮತ್ತೇನು. ಹಂಗ ಈ ದೇಹ ಅನ್ನೋದ ಒಂದು ಗಡಿಗೆ ಇದ್ದಂಗ ಐತಿ. ಇದಕ್ಕೂ ಭಾಳ ತೂತದಾವ, 9 ತೂತದಾವ. ಹೌದಿಲ್ಲ? ಈಗ ಕಣ್ಣನು ತೂತ ಅದಾವ, ಕಿವಿನೂ ತೂತ ಅದಾವ. ಹೌದಲ್ಲ? ಆ ಒಳಗಿದ್ದ ಆತ್ಮಜ್ಯೋತಿಯ ಪ್ರಕಾಶ ದೇಹದ ಒಳಗೆ ಏನೈತಲ್ಲ ಒಳಗಿಂದೆಲ್ಲ ಪ್ರಕಾಶ ಮಾಡ್ತದೆ. ಇಂದ್ರಿಯಗಳನ್ನು ಮನ ಬುದ್ಧಿ ಚಿತ್ತ ಅಹಂಕಾರ ಮತ್ತು ಪ್ರಕಾಶ ಮಾಡ್ತದಂತ ನನ್ನ ಮನಸ್ಸೀಗ ಏನು ಮಾಡ್ಲಾಕತ್ತೈತಿ, ನನ್ನ ಬುದ್ಧಿ ಏನು ಮಾಡ್ಲಾಕತ್ತೈತಿ, ನಾ ಅಭಿಮಾನಿಸೋದು ಅಹಂಕಾರ, ಸ್ಮರಣ ಮಾಡೋದು ಚಿತ್ತ, ಇವೆಲ್ಲ ತಿಳಿತೈತಿ ಇಲ್ಲ? ಮತ್ತು ಒಳಗಿದ್ದ ಯುವಕರು ತಿಳಿತೈತಿ. ಮತ್ತು ಸುಖ ದುಃಖ ಎಲ್ಲಿ ಅಕ್ಕ? ಹೊರಗೆ ಅಕ್ಕವನ ಅಲ್ಲಿ ಗಾಡಿಗಳು ಅವು ಇಲ್ಲೇ ಅಕ್ಕ, ಒಳಗೆ ಅಂತಃಕರಣದಲ್ಲಿ ಅಕ್ಕ, ಅವಕೂರ್ನು ತಿಳಿತೈತಿ. ಹಿಂಗೆಲ್ಲ ಇದು ಒಳಗೆ ತಿಳಿಯೋದಲ್ಲದ ಕಣ್ಣನ್ನು ತೂತಿನಿಂದ ಆ ಆತ್ಮನ ಪ್ರಕಾಶವೇ ಹೊರಗೆ ಬಂದು ಇಲ್ಲಿ ಯಾರು ಕುಂತಾರು? ಅಲ್ಲಿ ಏನೈತಿ? ಇದನ್ನೆಲ್ಲ ಪ್ರಕಾಶ ಮಾಡೋದು ಅದೇ. ಕಿವಿಯನ್ನು ತೂತಿನಿಂದ ಹೋಗಿ ಶಬ್ದವನ್ನು ಪ್ರಕಾಶ ಮಾಡ್ತದೆ. ಮೂಗನ್ನೋ ತೂತಿನಿಂದ ಗಂಧವನ್ನು ಅರಿತೈತಿ. ಹಿಂಗೆ ಎಲ್ಲ ಇವುಗಳಿಂದ ಈ ಶಬ್ದ ಸ್ಪರ್ಶ ರೂಪ ರಸ ಗಂಧ ಅಂತಕ್ಕಂಥ 5 ಪಂಚ ವಿಷಯಗಳನ್ನೆಲ್ಲ ಪಂಚ ಜ್ಞಾನೇಂದ್ರಿಯಗಳ ದ್ವಾರ ಅರಿಯೋದು ಯಾವ್ದು? ಅದೇ ಆತ್ಮಜ್ಯೋತಿ. ಹೀಗೆ ಅಲ್ಲಿನೂ ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ಹೇಳ್ಕೊಂಡು ಬಂದ. ಅದನ್ನು ಆ 3ನೇ ಕಲದ 71ನೇ ಪ್ರಶ್ನೆಯಲ್ಲಿ ಬಂದಿರುತ್ತದೆ. ತತ್ರ ಪಶ್ಯತು. ಈ ರೀತಿ ನಾಟಕದಲ್ಲಿ ಬೆಳಗುವ ದೀಪದಂತೆ ಈ ದೇಹಾದಿಗಳಲ್ಲಿ ತಾನು ಸಾಕ್ಷಿ ಸ್ವಯಂ ಪ್ರಕಾಶನೆಂದು ಹೀಗೆ ಹೇಳುತ್ತಾರೆ. ಅದನ್ನೇ ಅದೇ ಪಂಚದಶಿಯಲ್ಲಿನ ಮತ್ತೆ ಇದರ ಬಗ್ಗೆ ಹೇಳ್ತಾರೆ. ಅಂದ್ರ ದೇಹೇಂದ್ರಿಯ ಮನೋಬುದ್ಧಿ ಸುಖಾದೀನ್ಯೋ ಘಟಾದಿವತ್ ವೇತ್ತೇನ ಮಂತರಾತ್ಮಾನಂ ಸ್ವಪ್ರಕಾಶಂ ವಿನಿಶ್ಯನು ಅಂತೇಳಿ. ಪಂಚದಶಿನೂ ಕೂಡ ಆತ್ಮಜ್ಞಾನಕ್ಕೆ ಬಹಳಷ್ಟು ಇದೇನು ಇದಿಲ್ಲ ತಿಂಗೇನಿಲ್ಲ. ಜ್ಞಾನ ಒಂದು ಗ್ರಂಥದಿಂದನೂ ಜ್ಞಾನ ಆಗ್ತದೆ. ಹೇಳ್ತಾನೆ ಬರೀ ಒಂದು ಚಂದ್ರೋದಯ ತಿಳ್ಕೊಂಡ್ರು ಜ್ಞಾನ ಆಗ್ತದೆ. ಬೇಡ ಬರೀ ಇದೊಂದು ಜ್ಞಾನ ಪ್ರತಿಪಾದನೆ ಏನೋ ಒಂದು ಐತಲ್ಲ, ಇದು ಇಟ್ಟ ತಿಳ್ಕೊಂಡ್ರು ಜ್ಞಾನ ಆಗತ್ತೆ. ಭಾಳ ಬೇಕಾಗಿಲ್ಲ ಅದಕ್ಕೆ. ಇಷ್ಟ ಮತ್ತೆ ಇದು ತಿಳಿಲಿಲ್ಲ, ಇದರಿಂದರ ಆಗಲಿ, ಇದರಿಂದ ಆಗಲಿಲ್ಲ, ಅದರಿಂದರ ಆಗಲಿಲ್ಲ. ಹಿಂಗೆ ಬೇರೆ 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 ಗ್ರಂಥ ಇಡು. ಆದ್ರೆ ಎಲ್ಲ ತಿಳಿದಾಗ ಆಕತ್ತೆ ಹಿಂಗೇನಿಲ್ಲ. ಅದ ಅಷ್ಟ ಅಂದ್ರೆ ಅನೇಕ ರೀತಿಯಿಂದ ಅದನ್ನು ಗಟ್ಟಿ ಮಾಡ್ತೈತಿ. ಇಷ್ಟ ಹೆಂಗೆ ಜ್ಞಾನ ಇಷ್ಟ ಬರೇ ಆವಾಗಿನ ಕಾಲದೊಳಗ ಅದಂತಲ್ಲ. ತರುಣ ಗುರುಗಳು ವೃದ್ಧ ಶಿಷ್ಯರಿಗೆ ಒರೆದನದ್ಭುತ ಮೌನದಿಂದಲೇ ತೊರೆದು ಹೋದವು ಸಂಶಯಗಳು ಮರದ ಬುಡದಲ್ಲಿ ಅಂತ. ಬರೀ ಅಲ್ಲಿ ಅಂತ ಹೇಳಿಲ್ಲ ಕೇಳಿಲ್ಲ, ಸೊನ್ನಿ ಮಾಡಿ ಹಿಂಗೆ ಮಾಡಿ ಹಿಂಗೆ ತೊಯ್ ತಿಳಿಸಿದ ಗೊತ್ತಾಯ್ತು. ಹಿಂಗ್ ಅಂದ್ರ ಈ ರೀತಿ ಅದು. ಅದಕ್ಕಾಗಿ ಇಲ್ಲಿ ಏನಪ್ಪಾ ಅಂತಂದ್ರ ಆ ಪಂಚದಶಿಯಲ್ಲಿ ಕೂಡ ದೇಹೇಂದ್ರಿಯ ಮನೋಬುದ್ಧಿ ಸುಖಾದೀನ್ ಯೋಗ ಘಟಾದಿವತ್. ಇವು ಅನಾತ್ಮವರ್ಗ. ದೇಹ ಇಂದ್ರಿಯ ಮನ ಬುದ್ಧಿ ಇವೆಲ್ಲ ಅನಾತ್ಮವರ್ಗ ಅದಾವಲ್ಲ. ಇವು ಹೇಗದಾವ ಅಂದ್ರ ಘಟಾದಿವತ್ತಂದ್ರ ಘಟ ಹೆಂಗ ಜಡ ಐತಿ ಅನಾತ್ಮ ಐತಿಲ್ಲ, ಹಂಗ ಈ ದೇಹ ಇಂದ್ರಿಯ ಮನ ಬುದ್ಧಿ ಎಲ್ಲ ಇವು
ಜಡ ಅದಾವು, ಅನಾತ್ಮ ಅದಾವು. ವೇತ್ತೇನ ಮಂತರಾತ್ಮಾನಂ, ಅವೆಲ್ಲವುಗಳನ್ನ ಆ ಒಳಗಿದ್ದ ಆತ್ಮ ಅಂತರಾತ್ಮ ಏನದನಲ್ಲ ಅವು ವೇತ್ತೇನ, ಅದನ್ನು ಇವೆಲ್ಲವುಗಳನ್ನು ಅದು ತಿಳಿಯುತ್ತದೆ ಅಲ್ಲದೆ ಅಂಥೇಳೇನ ಅದಕ್ಕೆ ಸ್ವಪ್ರಕಾಶಂ ವಿನಿಶ್ಚನು ಅಂದ್ರೆ ಅದು ಹೇಗದ ಆತ್ಮಸ್ವರೂಪ ಸ್ವಪ್ರಕಾಶಂ, ಸ್ವಯಂ ಪ್ರಕಾಶ. ಹೇಗೆ ಆದ್ದರಿಂದ ಅದಕ್ಕೆ ಇಲ್ಲಿ ದೇಹವೇ ಒಂದು ನಾಟಕ ಶಾಲೆ ಅದ. ಅಲ್ಲಿರುವ ಹೃದಯ ಅಂತಕ್ಕಂಥ ಅಥವಾ ಅಂತಃಕರಣ ಏನೈತಿಲ್ಲ, ಹೃದಯನು ಅಂತಃಕರಣರನ್ನು ಅದ ಒಂದು ರಂಗಭೂಮಿ. ವೇಷಧಾರಿಗಳು ಅಲ್ಲಿ ಕುಣಿಯುವ ಸ್ಥಳಕ್ಕೆ ರಂಗಭೂಮಿ ಅಂತಾರೆ. ನಾಟಕದಲ್ಲಿ ರಾಜ ಎಲ್ಲಿ ಕೂತಿರ್ತಾನ, ನೆಲದ ಮೇಲೆ ಸಿಂಹಾಸನ ಮೇಲೆ ಕುಂತಿರ್ತಾನ. ಕುಂತು ಅವ ಎಲ್ಲರಿಗಂತಲೂ ಶ್ರೇಷ್ಠ ಅಂತ ಹಿಂಗ ಅಲ್ಲಿ ನಾಟಕದಾಗ ನಡೀತೇವೆ. ದೇಹದಲ್ಲಿ ಅಹಂಕಾರ ರಾಜನಂತೆ ಐತೆ ಅದು. ಆ ಎಲ್ಲ ಕರ್ಣಿಗಳಿಗೂ ಇದು ಶ್ರೇಷ್ಠ ಅದ. ಏನು ಅಹಂಕಾರ ಅನ್ನೋದು, ಅದಕ್ಕೆ ರಾಜನ ಪಾತ್ರ ಕೊಟ್ಟಾರ. ಅದಕ್ಕೆ ರಾಜನ ಎದುರಿಗೆ ಮತ್ತಿನ್ನು ಡ್ಯಾನ್ಸ್ ಮಾಡಕ್ಕೆ ಯಾರು ಬೇಕಲ್ಲ, ಡ್ಯಾನ್ಸ್ ಮಾಡಕ್ಕೆ ಯಾರು? ಬುದ್ಧೀಂದ್ರಿಯಾದಿ ವಿಷಯಗಳಾಗ್ತದೆ. ಅಲ್ಲಿ ಅರಸು ನರ್ತಕಿ ಅನ್ನೋದಕ್ಕೆ ಮುಂದೆ ನೆರೆದ ಹಮು ಬುದ್ಧೀಂದ್ರಿಯ. ಬುದ್ಧಿ ಅನ್ನೋದು ಇಲ್ಲಿ ನರ್ತಕಿ. ಆಕಿ ನರ್ತನ ಮಾಡ್ದ ಕುಣಿತಾಳಿಲ್ಲ, ಅದು ಕುಣಿಬೇಕಾದ್ರೆ ಅಲ್ಲೆಲ್ಲ ಹಿಂಗೆ ಕಮಾಂದಾಗ ಹಾದಾದು ಹಿಂಗೆ ಮಾಡ್ಕೊಂಡು ಹಿಂಗೆ ಇದು ಮಾಡ್ಕೊಂಡು ಬರ್ತಾವಲ್ಲ, ಹಂಗ ಇಲ್ಲಿ ಕಣ್ಣನ್ನು ಕಮಾಂದಾಗ ಹಾದು ಹಿಂಗೆ ಬಂದು ರೂಪಾದಿಗಳನ್ನು ಇದು ಮಾಡ್ತಾಳೆ. ಕಿವಿಯನ್ನು ಕಮಾಂದಾಗ ಹಾದು ಹಿಂಗೆ ಅದ ಬುದ್ಧಿನ. ಇವೆಲ್ಲ ಕಮಾನ್ಗಳಲ್ಲಿ ಹಾದಾಡಿ ತಿರುಗಾಡಿ ಎಲ್ಲ ಬುದ್ಧಿ ವೃತ್ತಿನ ಅದು. ಹಿಂಗ ನಾವು ಕಣ್ಣಿನಿಂದ ರೂಪ ನೋಡಾಗ, ಕಿವಿಯಿಂದ ಶಬ್ದ ಕೇಳಾಗ, ಮೂಗಿನಿಂದ ಗಂಧವನ್ನ ಇದು ಮಾಡಾಗ, ಹಿಂಗೆ ಜೀವೆಯಿಂದ ರಸವನ್ನು ಇದು ಮಾಡಾಗ, ಹಿಂಗೆಲ್ಲ ಇವು ಕಮಾನುಗಳು. ಆ ಎಲ್ಲ ಕಮಾನದಾಗ ಹಾದಾದು ಜಿಗಿದಾಡ್ತಾಳ ಮತ್ತೇನೆ ಬುದ್ಧಿ ವೃತ್ತಿ ಅಂತೇಳಿ ಅದರ ಸಹಾಯದಿಂದನೇ ಎಲ್ಲ ಜ್ಞಾನ ಆಗತ್ತೆ ನಮ್ಗೆ. ಹೆಂಗೆ ಈಗ ಹೊರಗು ಒಳಗು ಅಂದ್ರೆ ಮತ್ತೆ ಹೆಂಗೆ ಇದ ಅಂದ್ರೆ ಕಣ್ಣಿನ ದ್ವಾರ ಹೊರಗೆ ವೃತ್ತಿ ಹೊರಗೆ ಹೋಗ್ತೈತಿ, ಬುದ್ಧಿ ವೃತ್ತಿ. ಕಿವಿಯಿಂದನೂ ಹೊರಗೆ ಹೋಗಿದ್ ಮನೆ ಹೇಳೇನ, ಹೌದಿಲ್ಲ? ಹೀಗೆ ಒಳಗು ಅಂದ್ರೆ ಅಲ್ಲಿ ಮತ್ತೆ ಇಲ್ಲಿ ಕೆಲವು ಇಂದ್ರಿಯಗಳು ಅಲ್ಲಿ ತಮ್ಮ ಗೋಳಕದಲ್ಲಿನ ವ್ಯವಹಾರ ಮಾಡ್ತಾವಲ್ಲ, ಅದಕ್ಕೆ ಮೂಗು ಮೊದಲಾದವುಗಳಲ್ಲಿ ಅಲ್ಲಿ ಹಿಂಗೆ ಒಳಗು ಹಿಂಗ ಹಾವಭಾವ ವಿಲಾಸ ಭ್ರಮಣಾದಿಗಳಿಂದ ಕೂಡಿ ನೃತ್ಯವನ್ನ ಮಾಡ್ತಾಳು. ಇದನ್ನ ನೋಡಿ ವಾ 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 ಯಾರವ? ಅಹಂಕಾರ ರೂಪ ರಾಜ ಅವ ಹಿಂಗ್ ಮಾಡವ. ಇದು ನಾಟಕದಲ್ಲಿ ಇದು ಹೊರಗೆ ನಡೆದಾಗ ಹಿಂಗ್ ಮಾಡ್ತಾಳ, ಒಳಗೆ ನಡೆದಾಗೂ ಹಿಂಗ ಆಕತಿ. ಅದೇ ಈ ದೇಹದಲ್ಲಿ ನಡೆದಾಗೂ ಹೀಗೆ ಈ ರೀತಿ ಅವ ಅಟ್ಟಹಾಸ ಮಾಡ್ತಿರ್ತಾನ. ಇದರಂತೆ ಅಹಂಕಾರವೆಂಬ ರಾಜನ ಮುಂಭಾಗದಲ್ಲಿ ಬುದ್ಧಿ ಅಂತಕ್ಕಂಥ ಸೌಂಡ್ ಇದಾಕತಿ. ಅದು ಜಗತ್ತಲ್ಲಿ ಇನ್ನು ನೆಗಡಿದು ಇದೈತಿಲ್ಲ ಅದು. ನಟಿ ಅಂತಕ್ಕಂಥ ಡ್ಯಾನ್ಸರ್ ದೇಹೇಂದ್ರಿಯಗಳ ಒಳಗೂ ಹೊರಗೂ ಗಮನಾಗಮನ ಮಾಡ್ತಾ ಇರ್ತಾಳೆ. ಪ್ರತಿಯೊಂದು ವಿಷಯಾಕಾರ ವೃತ್ತಿ ರೂಪ ಅದು ಆಗ್ತಾ ಹೋಗ್ತಿರ್ತದೆ. ಬುದ್ಧಿವೃತ್ತಿನ ಪ್ರತಿಯೊಂದು ಶಬ್ದದ ಆಕಾರ ಆಗುವುದು ಅದ, ಸ್ಪರ್ಶದ ಆಕಾರ ಆಗುವುದು ಅದ, ರೂಪದ ಆಕಾರ ಆಗುವುದು ಅದ, ರಸದ ಆಕಾರ ಆಗುವುದೂ ಅದು ಬುದ್ಧಿವೃತ್ತಿನ, ಗಂಧದ ಆಕಾರ ಆಗುವುದೂ ಬುದ್ಧಿವೃತ್ತಿನ. ಅದನ್ನು ಕಂಡು ಅಹಂಕಾರ ಇದು ಅಭಿಮಾನ ಮಾಡ್ತಿರ್ತೈತಿ.
ಹಾ ಅಂದ್ರ ಅಹಂ ಸುಖಿ ಹಿಂಗ ಅಲ್ಲಿ ಆ ಅಭಿಮಾನ ಮಾಡ್ತಿರ್ತ ನಾವು. ಬುದ್ಧಿ ಅಂತಕ್ಕಂಥ ಈ ನರ್ತಕಿ ಕುಣಿತಕ್ಕೆ ಸರಿಯಾಗಿ ಇನ್ನು ತಾಳ ತಬಲ ಬೇಕಲ್ಲ, ಇಲ್ಲಾಂದ್ರೆ ಕುಣಿಯೋದು ಹೆಂಗ? ಹೌದಲ್ಲ? ಅದಕ್ಕೆ ನೇತ್ರ ಶ್ರೋತ್ರಗಳೆಂಬ ತಾಳಧಾರಿಗಳೇ ಇಲ್ಲಿ ತಾಳ ಹಾಕವ್ರ. ಹೌದಿಲ್ಲ? ಮತ್ತು ಅವು ಬೇಕಲ್ಲ, ಇವು ಇಲ್ಲಂದ್ರೆ ಮತ್ತು ಅಲ್ಲಿ ಬುದ್ಧಿ ಎಲ್ಲಿ ಹೋಗಿ ಮಾಡೋದು, ಏನು ಮಾಡೋದು? ಇವು ಸಹಾಯಕ್ಕೆ ಬೇಕಲ್ಲ. ಜ್ಞಾನೇಂದ್ರಿಯಗಳು ಇವು ತಾಳ ತಬಲ ಇದ್ದಂಗೆ. ಅದಕ್ಕೆ ಇವು ಬಾರಿಸುವವರಂತೆ ಇಲ್ಲಿ ಅವರೆಲ್ಲ ಒಳಂಬರ್ತಾರೆ. ನಾಟಕವನ್ನು ನೋಡ್ಲಕ್ಕೆ ಕುಳಿತವ್ರು, ಮತ್ತು ನಾಟಕ ಥಿಯೇಟರ್ ಅಂದ ಮೇಲೆ ನೋಡ್ಲಕ್ಕೆ ಕುಂತು ಮಂದಿನೂ ಬೇಕಲ್ಲ, ಅದಿಲ್ಲ? ಸಭ್ಯಸ್ಥರು ಅಂದ್ರೆ ಕುಂತು ನೋಡವ್ರು, ವಿದ್ವಾಂಸರು ಅಂದ್ರೂ ಬರ್ತೈತಿ. ಅವು ಯಾರವ್ರು? ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಈ ಪಂಚ ವಿಷಯಗಳೇ ಇಲ್ಲಿ ಸಭ್ಯಸ್ತರ. ಅವ್ರು ಕುಂತು ನೋಡೋರು, ಸುಮ್ಮ ಕುಂತಿರ್ತಾರ. ಅವ್ರು ನೋಡಿ ಅವ್ರ ಮುಂದೆ ತನ್ನ ಬಡಿವಾರ ತೋರ್ಸೋದಕ್ಕೆ ಇವು ಜಗದಾಡ್ತಿರ್ತಾವ. ಹೌದಿಲ್ಲ? ಶಾಸ್ತ್ರ ಹೇಳೋರು ಹಂಗ ಮಾಡ್ತಾರೆ. ಮುಂದಿನ ಮಂದಿ ನಂದ ಚಲೋ ಆಗಲಿ ಅಂತ ಹೇಳಿಕೆ ಇವ್ರಿಗೆಲ್ಲರ್ಕಿಂತ ನಂದು ಚಲೋ ಆಗ್ಬೇಕು. ಅವ್ರನ್ನ ಇದು ಮಾಡ್ಬೇಕಲ್ಲ ಹಿಂಗೆ. ಹಾಗೆ ಅಂದ್ರೆ ಆ ಪಾತ್ರಧಾರಿ ಅಲ್ಲಿ ಈ ಅವರು ನೋಡೋರು ಸುಮ್ಮ ಕೂತಿರ್ತಾರ. ಹೌದಿಲ್ಲ? ಅವ್ರ ಮುಂದೆ ತಂದು ಬಹಳಷ್ಟು ಇದು ತೋರಿಸ್ಬೇಕಂತ ಹೇಳಿ ಇವು ಪಾತ್ರಧಾರಿ ಮಾಡ್ತಾರಿಲ್ಲೋ. ಹಂಗ ಈ ವಿಷಯಗಳು ಸುಮ್ಮ ತಮ್ಮ ಜಾಗಕ್ಕೆ ತಮ್ಮ ಸುಮ್ಮ ಅದ ವಿಷಯಗಳು, ಇಂದ್ರಿಯಗಳೇ ಆಟ ಬಡಿವಾರ ಮಾಡ್ತಿರ್ತಾವ. ತಿಳಿತಾನೆ? ಈ ರೀತಿ ಅಂದ್ರೆ ಇವೆಲ್ಲ ಅದರಲ್ಲಿ ಇವ ಬುದ್ಧಿ, ಅಹಂಕಾರ ಇವೆಲ್ಲ ಅವು ಸಹಾಯ ಮಾಡಿಕೊಂಡು ಈ ರೀತಿ ನಾಟಕ ಶಾಲೆಯಲ್ಲಿರುವ ದೀಪ, ಅದೇನು ಲೈಟ್ ಐತಲ್ಲ, ಅದು ಮಾತ್ರ ರಾಜ, ನರ್ತಕಿ, ತಾಳಧಾರಿಗಳಾಗಲಿ, ಕುಂತು ನೋಡು ಸಭ್ಯಸ್ಥರಾಗಲಿ ಎಲ್ಲರನ್ನೂ ಏನು ಹೆಚ್ಚು ಕಡಿಮೆ ಏನು ಇಲ್ಲದಾಗ ಒಂದೇ ಲೆವೆಲ್ದಾಗ ಎಲ್ಲರೂ ಅಷ್ಟ. ಹೌದಿಲ್ಲ? ಎಲ್ಲರೂ ಅಷ್ಟ ಅಂಥೇಳಿ ಒಂದೇ ಸಮಾನವಾಗಿ ಎಲ್ಲರನ್ನ ಪ್ರಕಾಶ ಮಾಡ್ತದೆ. ಇದರಂತೆ ದೇಹದಲ್ಲಿ ಅಹಂಕಾರ, ಬುದ್ಧಿ ಇದು ಆ ನಾಟಕದೊಳಗೆ ಬರುವ ಎಲ್ಲ ಪಾತ್ರಗಳಿಗೆ ಸಮಾನವಾಗಿ ಬೆಳೆಸ್ತದಿಲ್ಲ ಅದ. ಹಂಗ ಈ ದೇಹ ಅಂತಕ್ಕಂಥ ನಾಟಕ ಥಿಯೇಟ್ರದೊಳಗ ಇಲ್ಲಿ ಪಾತ್ರಗಳು, ಬುದ್ಧಿ, ಇಂದ್ರಿಯಗಳು, ವಿಷಯಗಳು ಇವೆಲ್ಲ ಅದಾವಲ್ಲ, ಇವೆಲ್ಲವುಗಳಿಗೆ ಸಾಕ್ಷಿಯಾದ ಸ್ವಯಂ ಪ್ರಕಾಶ ರೂಪ ಆತ್ಮಜ್ಯೋತಿ ಅದು. ಇಲ್ಲಿ ಆತ್ಮಜ್ಯೋತಿ ಅದು ಮಾತ್ರ. ಆ ರಾಜ ಅಹಂಕಾರ ರೂಪ ರಾಜ ಬರಲಿ, ನರ್ತಕಿ ಬರಲಿ, ಬುದ್ಧಿ ರೂಪ ನರ್ತಕಿ ಬರಲಿ, ಆದ್ರೆ ಯಾರಿಗೆ ಹೆಚ್ಚು ಇಲ್ಲ ಕಡಿಮೆನೂ ಇಲ್ಲ. ಒಂದೇ ಪ್ರಕಾರವಾಗಿ ಅದು ಪ್ರಕಾಶ ಮಾಡ್ತದೆ. ರಾಜ ಶ್ರೇಷ್ಠದನು ಅಂತ ಅವ್ಗೆ ಹೆಚ್ಚು ಮಾಡಂಗಿಲ್ಲ. ನರ್ತಕಿ ತಾಳ್ದ ಬಾರ್ಸವ್ರು ಅದು ಕನಿಷ್ಠ ಅದಾರ ಅಂತೇಳಿ ಅವ್ರಿಗೆ ಈ ಪ್ರಕಾಶವನ್ನ ಕಡಿಮೆ ಮಾಡಂಗಿಲ್ಲ. ಕಿಂತು ದೀಪ ಒಂದೇ ರೀತಿ ಹೇಗೆ ಬೆಳಗ್ತದ ಹಂಗ ಆತ್ಮಜ್ಯೋತಿ ಅಹಂಕಾರ ಶ್ರೇಷ್ಠ ಅಂತ ಇದ್ರೂ ಕೂಡ, ಇಂದ್ರಿಯಗಳು ಕನಿಷ್ಠ ಇದ್ರೂ ಕೂಡ ಅದೇನು ಅದಕ್ಕೆ ಈ ಭಾವನೆಗಳಿಲ್ಲ. ಯಾವ ಆತ್ಮಜ್ಯೋತಿಗೆ ಅದು ಒಂದೇ ಸಮಾನವಾಗಿ ಇವೆಲ್ಲವುಗಳನ್ನು ಸಾಕ್ಷಿ ರೂಪದಿಂದ ಬೆಳಗ್ತದೆ. ನಾಟಕದಲ್ಲಿ ದೀಪದ ಬೆಳಕು ತುಂಬಿರುವಂತೆ, ನಾಟಕದಲ್ಲಿ ದೀಪದ ಬೆಳಕನೇ ಎಲ್ಲ ಕಡೆ ತುಂಬಿರ್ತದಿಲ್ಲ, ಹಾಗೆ ದೇಹದಲ್ಲಿ ಸಂಪೂರ್ಣ ಎಲ್ಲ ಕಡೆಗೂ ಬೆಳಕು ಯಾರ್ದು?
ಸಾಕ್ಷಿ ರೂಪ ಆತ್ಮ ಅದು ನಡೀತದಲ್ಲ ಸ್ವಪ್ನದೊಳಗೆ ಆ ಏನೇನು ಆಗ್ತದ ಅದೆಲ್ಲವನ್ನ ಅಲ್ಲಿ ಬೆಳಕಿರ್ತದಿಲ್ಲ, ಮತ್ತು ಅದು ಯಾರ್ದು ಬೆಳಕ? ಈಗ ನೋಡ, ಸೂರ್ಯಂದು ಇಲ್ಲ, ಯಾಕಂದ್ರೆ ಹಗಲತ್ತಿಲ್ಲ, ಅದು ಸೂರ್ಯಾರ ಇಲ್ಲ, ಚಂದ್ರನೂ ಇಲ್ಲ, ಬೆಳ ಅಮಾಸಿ ಕತ್ಲಿಕ್ಕೆ ತಿಳ್ಕೊ. ಮತ್ತ ಮನೆಯಾಗಿನ ಲೈಟ್ನೂ ಇಲ್ಲ, ಯಾಕೆ ಆರಿಸ್ಬಿಟ್ಟಾರ ಅದನ್ನು ಮಲ್ಕೊಂಡಾಗ. ಮತ್ತ ಎಲ್ಲಿದ್ದಾರೆ ಬೆಳಕು ಬಂದ್ಗಿದ್ದಿತ್ತು ಅಂತೇಳಿ ಒಳಗೆ ಕಣ್ಣನ್ನು ಮುಚ್ಚಾನ, ಮ್ಯಾಲೆ ಕೌದಿನ ಹೊತ್ಕೊಂಡಾನ, ಇಟ್ಟೆಲ್ಲ ಪ್ಯಾಕ್ ಮಾಡ್ಯಾನ, ಹೊರಗಿನ ಬೆಳಕು ಒಂದಿಟ್ನು ಒಳಗೆ ಬರ್ಲಾರ್ದಂಗ ಐತಿ. ಹಿಂಗಿದ್ರು ಕೂಡ ಒಳಗೇನು ಪ್ರಕಾಶ ಅಂದ್ರೆ ಏನು, ಎಂಥ ಬೆಳಕದು. ಯಾವಾಗ? ಕನಸಿನೊಳಗೆ ಕನಸು ನೋಡುವಾಗ ಕನಸಿನ ಪದಾರ್ಥಗಳೆಲ್ಲ ಪ್ರಕಾಶ ಆಗ್ತಾವು, ಅವು ಕಾಣ್ತಾವಲ್ಲ, ಯಾರ ಬೆಳಕಿನೇ ಕಾಣ್ತಾವ? ಅಲ್ಲಿ ಒಳಗ ಸಾಕ್ಷಿ ಅಂತಕ್ಕಂಥ ನಮ್ಮ ಆತ್ಮ ಅನ್ನೋದು ಸ್ವಯಂ ಪ್ರಕಾಶ ಐತೆ ಅನ್ನೋದು ಸ್ವಪ್ನಾವಸ್ಥೆಯಲ್ಲಿ ಸ್ಪಷ್ಟವಾಗಿ ಗೋಚರ ಆಗ್ತದೆ. ಆದ್ದರಿಂದ ಸಾಕ್ಷಿ ಅಂತಕ್ಕಂಥದ್ದು ಇಲ್ಲಿ, ಅದಕ್ಕೆ ಅವರು ಈ ಹೊರಗಿನ ನಾಟಕ ಥಿಯೇಟ್ರದ ಉಪಮ ಇಲ್ಲಿ ಈ ದೇಹಕ್ಕೆ ಕೊಟ್ಟು ಒಳಗೆ ಅಲ್ಲಿ ನಾಟಕದಲ್ಲಿ ಲೈಟ್ ಇರ್ತದ ಫೋಕಸ್, ಇಲ್ಲಿ ಆತ್ಮ ಜ್ಯೋತಿ ಅಂತಕ್ಕಂಥ ಲೈಟ್ ಅದು. ಈ ರೀತಿ ಇಂಥ ಸ್ವಯಂ ಪ್ರಕಾಶ ರೂಪ ಸಾಕ್ಷಿ ಪ್ರತ್ಯಗಾತ್ಮನೇ ನಾನೆಂಬ ಸುಖವ ಅಂತ ಹೇಳಿದರು. ಸ್ವಯಂ ಪ್ರಕಾಶ ಅಂದ್ರೆ ಸ್ವಯಂ ಪ್ರಕಾಶ ಅಂತ ಎದಕ್ಕೆ ಅನ್ನಬೇಕು ಅಂತ ಕೇಳಿದರೆ, ಅವೇದ್ಯತ್ವೇ ಸತಿ ಅಪರೋಕ್ಷತ್ವಂ ಸ್ವಯಂ ಪ್ರಕಾಶತ್ವಂ ಅಂತ ಲಕ್ಷಣ ಮಾಡ್ತಾರೆ. ಅವೇದ್ಯವಾಗಿರ್ಬೇಕು ಅಂದ್ರೆ ಕಣ್ಣಿಗೆ ಕಾಣಬಾರದು, ಮತ್ತು ಕಣ್ಣಿಗೆ ಕಾಣಬಾರದು, ಅದಕ್ಕೆ ಸ್ವಯಂ ಪ್ರಕಾಶ ಅಂದ್ರೆ ಬಂಜಿ ಮಗಾನು ಯಾರ ಕಣ್ಣಿಗೆ ಕಂಡಿಲ್ಲವ, ಕಂಡಾನ? ಬಂಜಿ ಮಗ ಕಂಡಾನ? ಇಲ್ಲ, ಅವ ಯಾರ ಕಣ್ಣಿಗೆ ಕಂಡಿಲ್ಲ, ಅವಾಗ ಸ್ವಯಂ ಪ್ರಕಾಶ ಅನ್ಬೇಕಂದ್ರೆ ಕಣ್ಣಿಗೆ ಕಾಣಬಾರ್ದು, ಅದಕ್ಕೆ ಸ್ವಯಂ ಪ್ರಕಾಶ ಅಂದ್ರೆ. ಅದಕ್ಕೆ ಮುಂದೆ ಮತ್ತೊಂದು ಪದ ಏನಿಟ್ರು? ಅಪರೋಕ್ಷತ್ವಂ. ಅವೇದ್ಯತ್ವೇ ಸತಿ ಅಪರೋಕ್ಷತ್ವಂ ಅಂತ ಪದ ಇತ್ತು. ಅವೇದ್ಯ ಇರ್ಬೇಕ ಖರೆ, ಅಪರೋಕ್ಷನೂ ಇರಬೇಕು ಅಂತ ಹೇಳಿದರು. ಅಪರೋಕ್ಷ ಅಂದ್ರೆ ಪ್ರತ್ಯಕ್ಷ, ಅಪರೋಕ್ಷ ಇರಬೇಕು ಅಂತಂದಾಗ ಅದು ಬಂಜಿ ಮಗ ಅಂತೂ ಅಪರೋಕ್ಷ ಇಲ್ಲ, ಹೌದಿಲ್ಲ? ಆ ಅತಿವ್ಯಾಪ್ತಿ ದೂರ ಆಗ್ತದೆ. ಹಂಗಾರೆ ಅಪರೋಕ್ಷ ಇದ್ದದಕ್ಕನ ಸ್ವಯಂ ಪ್ರಕಾಶ ಅನ್ರಿ ಅಂತಂದ್ರೆ ಬರುದಲ್ವಾ? ಬೆಂಗಳೂರಿ ಭಾಷೆ ಅಂದ್ರ ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂದ್ರ ಈ ದೇಹನೂ ಅಪರೋಕ್ಷ ಐತಿ, ಘಟ ಅಪರೋಕ್ಷ ಐತಿ, ಇಲ್ಲ? ಅಪರೋಕ್ಷ ಐತಿ, ಮತ್ತು ಅದಕ್ಕೆ ಸ್ವಯಂ ಪ್ರಕಾಶ ಅನ್ಬೇಕಾನ? ಇಲ್ಲ, ಅದು ವೇದ್ಯ ಐತಿ. ಕಣ್ಣಿಗೆ ವೇದ್ಯ ಅಂದ್ರೆ ಕಾಣಿಸ್ತೈತಿ. ಘಟ ಆಗಲಿ ದೇಹ ಆಗಲಿ ನಮ್ಮ ಕಣ್ಣಿಗೆ ಕಾಣಿಸ್ತಾವ, ಅದಕ್ಕೆ ಅವು ಸ್ವಯಂ ಪ್ರಕಾಶ. ಅಂದ್ರೆ ಕಣ್ಣಿಗೂ ಕಾಣಬಾರ್ದು ಮತ್ತು ಅಪರೋಕ್ಷನೂ ಇರಬೇಕು. ಹಿಂಗಿದ್ರೆ ಅದಕ್ಕೆ ಸ್ವಯಂ ಪ್ರಕಾಶ ಅನ್ನಬೇಕು. ಈ ರೀತಿ ಆತ್ಮ ಯಾರ ಕಣ್ಣಿಗೆ ಕಾಣಂಗಿಲ್ಲ, ಆದ್ರ ಅಪರೋಕ್ಷ ಮಾತ್ರ ಅದಾನು. ಗೊತ್ತಾಯ್ತಾನದ? ಏನೋ ನೀವು ಹೇಳ್ತಿರೋ ಸುಮ್ಮ ಅಂತೀವಿ ನಾವು. ಅಂದ್ರೆ ಈಗ ನೀವು ಊಟ ಮಾಡಕ್ ಕುಂತೀರಿ,
ಇನ್ನೆರಡು ತಗೋರಪ್ಪ. ಬೇಡ ಬೇಡ ಬೇಡ. ಯಾಕೆ ಬೇಡ? ಯಾಕೆ ಬೇಡ ಅಂದ್ರೆ ನಾನು ಹೊಟ್ಟೆ ತುಂಬೈತಿ ಅದಕ್ಕೆ ಬೇಡ. ಹೊಟ್ಟೆ ತುಂಬ್ಯಾದ ಬೇಡ ಅಂತಂದ್ರೆ ಇಲ್ಲಿ ನಿನ್ನ ಹೊಟ್ಟೆಯಲ್ಲಿ ತುಂಬೈತಿ, ನಿನಗೆ ಕಾಣ್ತತೇನು? ಇಲ್ಲ. ನೀಡಾಮಗಾರ ಕಾಣ್ತತೇನು? ಇಲ್ಲ. ಕೊಡ ಅದು ತುಂಬಿದ್ದು ಕಾಣ್ತೈತಿ, ಮತ್ತು ಹೊಟ್ಟೆ ತುಂಬಿದ್ದು ಕಾಣೋದಿಲ್ಲ. ಮತ್ತು ಅದ್ಯಾಂಗ ತುಂಬೈತಿ ಅಂತ ಹೇಳ್ತೀನಿ, ನಿನಗೂ ಕಾಣವಲ್ದು ನನಗೂ ಕಾಣವಲ್ದು ಅಂದ್ರೆ ನನಗೆ ಅಪರೋಕ್ಷ ಆಗೈತಿ. ಹೊಟ್ಟೆ ತುಂಬಿದ್ದು ಅಪರೋಕ್ಷ ಐತಿ ಇಲ್ಲ? ನನ್ನ ಹೊಟ್ಟೆ ತುಂಬೈತಂತ ಅನುಭವಕ್ಕೆ ಬಂದದ ಇಲ್ಲ? ಬಂದದ. ಹಂಗ ನನಗೆ ಜ್ಞಾನ ಆಗೈತಿ ಅಂತ ಅನುಭವಕ್ಕೆ ಬರ್ತೈತಿ. ಹೇಳ್ತಾನೆ ಮಂದಿಗೆ ಹೆಣ್ಮಗಳು ಹೊಟ್ಟೆ ನಿಂತದ್ದು ಮಂದಿಗೆ ಅವಾಗೆಲ್ಲಿ ಕಾಣ್ಬೇಕು? ಅವಾಗ 1 ತಿಂಗಳು 2 ತಿಂಗಳದಾಗ. ಆದರೂ ಆ ಹೆಣ್ಮಗಳಿಗೆ ಗೊತ್ತಿರ್ತೈತಿ ನನಗೆ ಹೊಟ್ಟೆ ನಿಂತೈತಿ, ಗರ್ಭವತಿ ಇದ್ದೇನೆ ಅನ್ನೋದು ಗೊತ್ತಾಯ್ತು. ಹೌದಿಲ್ಲ? ಹಂಗ ಜ್ಞಾನ ಆದದ್ದು ನಮ್ಮ ಅನುಭವಕ್ಕೆ ಊಟ ಮಾಡಿದ ಮೇಲೆ ಹೊಟ್ಟೆ ತುಂಬದ ಮೇಲೆ ನಮಗೆ ಅಪರೋಕ್ಷ ಅನುಭವ ಬರ್ತೈತಿ. ಹಂಗ ಆತ್ಮ ಅಪರೋಕ್ಷವಾಗಿ ಅನುಭವಕ್ಕೆ ಬರುತ್ತಾನೆ, ಕಣ್ಣಿಗೆ ಕಾಣಲಿಲ್ಲ ಅಂದ್ರೂ ಕೂಡ. ಹೇಗೆ? ಆದ್ದರಿಂದ ಅವನಿಗೆ ಲಕ್ಷಣ ಏನ್ ಮಾಡಿದ್ರು? ಅವೇದ್ಯತ್ವೇ ಸತಿ ಅಪರೋಕ್ಷತ್ವಂ ಸ್ವಯಂ ಪ್ರಕಾಶತ್ವಂ ಅಂತ ಹೇಳ್ಕೊಂಡ್ಬಂದಾರ. ಈ ರೀತಿ ಆ ಆತ್ಮ ಸ್ವರೂಪ ಅವೇದ್ಯವಾಗಿ ಅಪರೋಕ್ಷವಾಗಿ ಇದ್ದದ್ರಿಂದ ಸ್ವಯಂ ಪ್ರಕಾಶ, ಅದಕ್ಕೆ ಸಾಕ್ಷಿ ಅಂತನೂ ಹೇಳಲ್ಪಡ್ತದೆ. ಸಾಕ್ಷಿ ಅಂದ್ರೆ ಅಂತಃಕರಣ ಉಪಹಿತ ಚೇತನಕ್ಕನ ಸಾಕ್ಷಿ ಅಂತ. ಅಂತಃಕರಣ ವಿಶಿಷ್ಟ ಚೇತನಕ್ಕ ಜೀವ ಅಂತಾರೆ, ಅಂತಃಕರಣ ಉಪಹಿತ ಚೇತನಕ್ಕ ಸಾಕ್ಷಿ ಅನ್ನುತ್ತಾರೆ. ಈಗ ಈ ವಿಶಿಷ್ಟ ಇದ್ರ ಜೀವ, ಉಪಹಿತ ಇದ್ರ ಸಾಕ್ಷಿ. ಹಿಂಗಾದ ಬೆಣ್ಣಿ ಎಲ್ಲಿದಂದ್ರೆ ಹಾಲಿನದು. ಹೌದು, ಎಲ್ಲಿದನ ಮತ್ತೆ ಎಲ್ಲಿ ತಗೊಂಬರೋ ನಾವು? ಎಲ್ಲಿದು ಬಂದದಂದ್ರೆ ಹಾಲಿನದು ಬಂದದ. ಹೌದಾ? ಮೊದಲು ಎಲ್ಲಿತ್ತು? ಏನಿತ್ತದ? ಹಾಲಿತ್ತು. ಹೌದಿಲ್ಲ? ಹಾಲಿತ್ತು. ಬೆಣ್ಣೆ ಮೊದಲು ಏನಿತ್ತು ಅಂದ್ರೆ ಹಾಲನ ಇತ್ತು. ಹಾಲಿನೊಳಗೆ ಇತ್ತಿಲ್ಲದ. ಹಾಲಿನೊಳಗಿದ್ದ ಬೆಣ್ಣೆಯನ್ನ ಅವಾಗ ವಿಶಿಷ್ಟವಾಗಿತ್ತದು. ಆ ಹಾಲಿನೊಳಗಿದ್ದ ಬೆಣ್ಣೆಯನ್ನ ನಾವು ಹಾಲು ಕಾಸಿ ಹೆಪ್ಪು ಹಾಕಿ ಮೊಸರು ಮಾಡಿ ಅದನ್ನು ಕಡೆದು ಬೆಣ್ಣೆ ತೆಗೆದಿವಿ ಅಂತಂದ್ರ ಆ ಬೆಣ್ಣೆಯನ್ನ ಗ್ವಾಳೆ ಮಾಡಿ ಒಂದು ಉಂಡಿ ಕಟ್ಟಿ ಅದ ಮಜ್ಜಿಗೆ ಒಳಗ ಉಗಿ ಕೂಡ್ತತೇನು? ಕೂಡಂಗಿಲ್ಲ. ಬೇಡ ಹಾಲಿನಾಗ ಉಗಿ ಕೂಡ್ತತೇನು? ಕೂಡಂಗಿಲ್ಲ. ಇಟ್ಟು ಮಜಾ ಆಯ್ತು ನೋಡೋದು ಅದ್ರಾಗಿಂದ ಕರೆ. ಹಿಂಗ ಆ ಸಾಕ್ಷಿ ಮೊದಲು ಜೀವಭಾವ ಇದ್ದಾಗ ಅದರಲ್ಲಿ ಏನೈತಿ ಇಲ್ಲ, ಹಿಂಗ ಅದು ಬೆರೆತು ಮೊದಲ ಅಜ್ಞಾನ ಅವಸ್ಥೆಯಲ್ಲಿ ಹಿಂಗೆ ಕೂಡ್ಕೊಂಡ ವ್ಯವಹಾರ ನಡೆದಿತ್ತು. ಆದರೆ ಗುರುಶಾಸ್ತ್ರಾದಿಗಳ ಸಹಾಯದಿಂದ ಅದನ್ನ ಕಡಗೋಲಿನಿಂದ ಕಟ್ಟದಾಗ ಅದು ಆ ಸಾಕ್ಷಿ ರೂಪ ಬೆಣ್ಣಿ ಬ್ಯಾರೆ ಬಂದ್ಬಿಡ್ತು. ಬ್ಯಾರೆ ಬಂತು ಅಂದ ಕೂಡ್ಲೇನ ಹಿಂದಿಗಡೆ ಅದ ದೇಹದೊಳಗ ಅದ ಇಂದ್ರಿಯ ಮನ ಬುದ್ಧಿ ಎಲ್ಲಾದ್ರೂ ಕೂಡ ಕೂಡೇ ಅಲ್ಲೇ ಇದ್ರೂ ಕೂಡ ಕೂಡಂಗಿಲ್ಲ. ಹೌದಿಲ್ಲ? ಅದು ಬ್ಯಾರೇನ ಇರ್ತದೆ. ಈ ರೀತಿ ಅವಾಗ ತಾದಾತ್ಮ್ಯ ಇರುದಿಲ್ಲ ನೋಡೋದು. ಹಿಂಗೆ ಈ ರೀತಿ
ಇಂಥ ಸ್ವಯಂ ಪ್ರಕಾಶ ರೂಪ ಸಾಕ್ಷಿ ಪ್ರತ್ಯಗಾತ್ಮನೇ ನಾನಿದ್ದೇನೆ ಅಂತಕ್ಕಂಥ ಈ ಜ್ಞಾನ ಆಯಿತು. ಆ ಆನಂದ ಏನಾಯ್ತಲ್ಲ, ಆ ಸುಖವ ಆವ ಪುಣ್ಯದ ಫಲವಿದೆಂದು ಕುರು ಹಿಡಿಯಲಹುದು. ಜೀವಭಾವವನ್ನುಳಿದ ನಿಜನಿಷ್ಠೆಯ ಅಂತ ಕೂತಾರೆ. ಆ ಜೀವಭಾವ ಹೋಯ್ತು, ನಿಜನಿಷ್ಠೆ ಅಂತಕ್ಕಂಥ ಆತ್ಮಭಾವ ನನಗೆ ಬಂತಲ್ಲ, ಈಗ ಅನುಭವಕ್ಕೆ ಬಂದದ ಈಗ ಅಂತೇಳಿ ಹಿಂಗಲ್ಲಕತ್ತೆ ನಾವು, ಹೌದಲ್ಲ? ಈ ರೀತಿಯಾಗಿ ಮೊದಲು ಜೀವಭಾವ ನನಗಿತ್ತು, ಈಗ ಆತ್ಮಭಾವ, ಆತ್ಮದ ನಿಷ್ಠಾ, ನಿಜನಿಷ್ಠ ಬಂದದ್ದು. ಇದು ಯಾವ ಪುಣ್ಯ, ಯಾವ ಜನ್ಮದಾಗ ನಾ ಪುಣ್ಯ ಮಾಡಿರ್ಬೇಕಪ್ಪ, ಇದು ನನಗೆ ಒದಗಿತ್ತಲ್ಲ ಅಂತ ಈ ರೀತಿ ಅವ ತನ್ನ ಅನುಮಾನ ಮಾಡ್ತಿರ್ತಾನ. ನಾ ಯಾವ ಜನ್ಮದಾಗ ಪುಣ್ಯ ಮಾಡಿರ್ಬೇಕು, ಇದೆಲ್ಲ ನನಗೆ ಪ್ರಾಪ್ತಿಯಾಗಿಬಿಡ್ತು ಅಂತ ಈ ರೀತಿ ಹೇಳಿದ್ದಾನೆ. ಮುಂದೆ ನಾಳೆ ಮುಗಿಸೋ. ಜೈ ನಮಃ ಪಾರ್ವತಿ ಶಿವ ಹರ ಹರ ಮಹಾದೇವ.